ನಮಸ್ಕಾರ. ಕಾಫಿ ಕಟ್ಟೆ ಕಾರ್ಯಕ್ರಮಕ್ಕೆ ಸ್ವಾಗತ. ಶುಭಾಶಯದೊಂದಿಗೆ ಕಾರ್ಯಕ್ರಮದ ಪ್ರಾರಂಭ. ನೀವು ನಿದ್ದೆಯಲ್ಲಿ ಕಾಣುವುದು ಕನಸಲ್ಲ, ನಿಮ್ಮನ್ನು ನಿದ್ದೆ ಮಾಡಲು ಬಿಡದಿರುವುದೇ ನಿಜವಾದ ಕನಸು. APJ ಅಬ್ದುಲ್ ಕಲಾಂ ಹೇಳಿರುವಂತಹ ಮಾತು. ಈ ದಿನ ನಮ್ಮ ಕಾಫಿ ಕಟ್ಟೆ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ TN ರವಿಕುಮಾರ್ ಸರ್ ಅವರಿಗೆ ಸ್ವಾಗತ. ಬ್ರಹ್ಮಾನಂದ ರೆಡ್ಡಿ ಸರ್ ತಮಗೆ ಸ್ವಾಗತ. ರವಿ ಸರ್ ತಮಗೆ ಸ್ವಾಗತ. ಇವತ್ತಿನ ದಿನಪತ್ರಿಕೆಗಳ ಚರ್ಚೆ ಕಾರ್ಯಕ್ರಮದಲ್ಲಿ ಪ್ರಜಾವಾಣಿಯ ಮುಖ್ಯ ಪುಟದಲ್ಲಿ 3.67 ಕೋಟಿ ಹೆಸರು ಹೊರಕ್ಕೆ ಮತದಾರರ ಪಟ್ಟಿಯಿಂದ. ಇದು ನೋಡಿ, ಅಂದ್ರೆ 3,67,00,000 ಜನರನ್ನ ಮತದಾರರ ಪಟ್ಟಿಯಿಂದ ಹೊರ ಹಾಕಿರೋದು. ಅಂದ್ರೆ 11 ರಾಜ್ಯಗಳು ಮತ್ತೆ ಕೇಂದ್ರಾಡಳಿತ ಪ್ರದೇಶಗಳನ್ನ ಸೇರಿ 11 ರಾಜ್ಯಗಳಲ್ಲಿ ಅಷ್ಟೇ ಆಗಿರುವಂತದ್ದು ದಾಖಲಾಗಿದ್ದಂತಹ ಮತದಾರರ ಅಂದ್ರೆ ಅದು ಏನಾಗಿದೆ ಅಂದ್ರೆ ಈಗ ಒಂದಷ್ಟು ಜನ ತೀರ್ಕೊಂಡಿರೋರು, ಈ ವಲಸೆ ಹೋಗಿರೋಂಥವ್ರು, ಅಥವಾ ಎರಡು ಕಡೆ ಮತದಾರರ ಪಟ್ಟಿಯಲ್ಲಿ ಇರುವಂತವ್ರು, ಇಂಥವ್ರನ್ನ ತೆಗೆದಾಕಿರುವಂತ ಒಂದು ಅಕ್ರಮ ವಲಸಿಗರು ಇರ್ತಾರೆ. ಹೌದು, ಸಾಧ್ಯತೆಗಳು ಜಾಸ್ತಿ ಸಾಧ್ಯತೆಗಳು. ಈಗ ಸತ್ತಂತವ್ರನ್ನ ನೀವು ಒಂದಷ್ಟು ಡಿಲೀಟ್ ಮಾಡೋದು ಸಹಜ, ಅದು ಅವರೇ ಕುಟುಂಬದವರೇ ಹೋಗಿ ಮಾಡಿಸ್ಬಿಡ್ತಾರೆ, ಮತ್ತೆ ಯಾರೋ ಇಟ್ಕೊಳಕ್ ಹೋಗಲ್ಲ. ಆದ್ರೆ ಈ ಅಕ್ರಮ ವಲಸಿಗರು ಯಾರು ನಮ್ಮ ರಾಜಕೀಯ ಮುಖವಾಡವನ್ನು ಹಾಕಿರತಕ್ಕಂಥ ವ್ಯಕ್ತಿಗಳ ಕೃಪಾಪೋಷಿತ ನಾಟಕ ಮಂಡಳಿ ಅದು. ಯಾಕೆ ಅಂತಂದ್ರೆ ಅವ್ರಿಗೆ ಬೇಕದು. ಅದು ಈಗ ನೋಡಿ, ಈ ತರ ನೀವು ಸ್ಟ್ರಿಕ್ಟ್ ಆಗಿ ಈ ತರ ಮಾಡ್ತಾ ಹೋದಾಗ ಅಕ್ರಮ ಮತದಾನ ಅನ್ನೋದು ಮಾತೇ ಇರೋದಿಲ್ಲ. ಹೌದು, ಎಲ್ಲಿಂದ ಬರ್ಲಿಕ್ಕೆ ಸಾಧ್ಯತೆ ಆಗುತ್ತೆ? ಒಂದು ದೇಶದ ಅಭಿವೃದ್ಧಿ ಆಗಬೇಕು ಅಂದ್ರೆ ಪ್ರತಿಯೊಬ್ಬ ಪ್ರಜೆಯ ಒಂದು ಮತದಾನದ ಹಕ್ಕು ಏನಿದೆ ಅದು ಅದ್ರ ಮೇಲೆ ಭಾರತೀಯನೇ ಸಿಗಬೇಕು ನಿಂತಿರ್ತದೆ. ಅದನ್ನು ಬಿಟ್ಬಿಟ್ಟು ನೀವು ನೋಡಿ, ಅಕ್ರಮ ಸರ್ ನೀವು ಬಾಂಗ್ಲಾ ವಲಸಿಗರು ಎಷ್ಟು ಜನ ಎಷ್ಟು ಬಂದಿಲ್ಲ. ನಮ್ಮ ಒಂದ್ ಕಡೆ ಫುಲ್ ಶೆಡ್ ಹಾಕೊಂಡಿರ್ತಾರೆ. ಆ ಶೆಡ್ ಹಾಕಿರೋರ್ನ ಅವ್ರು ವೋಟ್ ಬ್ಯಾಂಕ್ ಆಗಿ ಮಾಡ್ಕೊಂಡಿರ್ತಾರೆ ಕಾರ್ಪೊರೇಟರ್ಗಳು, MLAಗಳು ಅದೇ ಅದ್ರ ಜೊತೆ ಇರ್ತಾರೆ. ಹಾಗಾಗಿ ಅಲ್ಲಿ ಅವ್ರನ್ನ ವೋಟರ್ ರೆಡಿ ಮಾಡ್ಕೊಡೋದೆಲ್ಲ ಇವ್ರದೇ ಕೆಲಸ, ಬೇರೆ ಇದೇನು ಕೆಲಸ ಇಲ್ಲ. ಅವರೆಲ್ಲ ಕುಶಲೋಪರಿಗಳು ನೋಡ್ಕೊಳ್ಳುವಂಥದ್ದು ಇವ್ರದೇ ಕೆಲಸ. ಏಜೆಂಟ್ಗಳು ಇರ್ತಾರೆ. ಆಧಾರ್ ಕಾರ್ಡು, ರೇಷನ್ ಕಾರ್ಡು ನಮ್ಮ ಹತ್ರ ಅಲ್ಲ ಸರ್, ಇದೆಷ್ಟು ಗಂಭೀರವಾದ ವಿಚಾರ ಅಂತ ಅಂದ್ರೆ, ನೀವು ಓಟಿಗೋಸ್ಕರ ನೀವು ದೇಶನೇ ಮಾರಕ್ ನಿಂತಿದ್ದೀರಲ್ಲ, ಎಷ್ಟು ಮಟ್ಟಕ್ಕೆ ಅಲ್ಲ. ಅದನ್ನ ಮಾಡೋರು ನಮ್ಮ ರಾಜಕೀಯ ನಾಯಕರೇ, ಲೋಕಲ್. ಅದೇ ಹೇಳ್ತಾರ. ಅಂದ್ರೆ ಇವ್ರಿಗೆ ಯಾರಿಗೂ ಸ್ವಲ್ಪ ಪ್ರಜ್ಞೆ ಆ ಥರದ್ದೇನಿಲ್ಲ. ನಾನ್ ಗೆಲ್ಬೇಕಷ್ಟೇ. ಆ ತರದ ಪೊಲೀಸ್ ಗಿರೀಸ್ ಬಂದಾಗ ಸ್ವಲ್ಪ ಇವರೇ ಪ್ರೊಟೆಕ್ಟ್ ಮಾಡ್ತಾರೆ. ಈಗ ನಮ್ಮ ಪೊಲೀಸ್ ಇಲಾಖೆ ಕೂಡ ಪಾಪ ಅವರು ಯಾಕೆ ಕೈ ಕಟ್ಟಿ ಕುಡಿಸಿದ್ ಸರಿ ಆಗಿದ್ರೆ ನಮ್ಮ ಅಷ್ಟು ನಾವು ಬೇರೆ ದೇಶಕ್ಕೆ ಹೋಗಿ ನಾವು ಆತರ ಒಕ್ರಮಗೊಳಿಸ್ಕೊಡ್ಬೋದಾ? ಅಲ್ಲಿ ನಾವು ಏನಕ್ಕಾಗಲ್ಲ, ಅವ್ರು ಇಡಿಸ್ಕೋಬೋದಷ್ಟೇ. ಇಲ್ಲಿ ಅಲ್ಲ, ನಾನು ಕೇಳ್ತಾರೆ ಯಾಕೆ ಇಂಥ ವ್ಯವಸ್ಥೆ, ಯಾಕೆ ಈ ತರದೆಲ್ಲ ಮಾಡ್ಬೇಕಂತ. ಅಲ್ಲ, ಇಲ್ಲಿ ಇನ್ನೊಂದು ಪ್ರಶ್ನೆ ಮೂಡೋದು, ಅಷ್ಟು ಈಸಿಯಾಗಿ ಬೇರೆ ದೇಶದಿಂದ ನಮ್ಮ ದೇಶದ ಒಳಗಡೆ ಹೇಗೆ ಬರ್ತಾರೆ ಅವರು? ಎಲ್ಲ ಸೆಕ್ಯೂರಿಟಿ ಕರೆಕ್ಟಾಗಿ ಇದ್ರು ಕೂಡ ಅವ್ರು ಬರೋಕ್ಕೆ ಯಾವ ದಾರಿಗಳಿದೆ? ದಾರಿ ಹುಡ್ಕೊಂಡಿರ್ತಾರೆ, ನಮ್ಮವ್ರ ದಾರಿ ತೋರಿಸ್ಕೊಂಡಿರ್ತಾರೆ, ದಾರಿ ಅವ್ರು ರಾಜಕಾರಣಿಗಳ ಅವರ ಒಂದು ಲಾಭಕ್ಕಾಗಿ, ಅವರ ರಾಜಕಾರಣದ ಜೀವನಕ್ಕಾಗಿ, ಮುಂದಿನ ರಾಜಕಾರಣಗಳ ಭವಿಷ್ಯಕ್ಕಾಗಿ ಮಾಡ್ಕೊಂಡಿರೋಂಥದ್ದು. ಇನ್ನೊಂದು ವಿಚಾರ ನಾವು ಗಮನಿಸೋದಾದ್ರೆ, 1.44 ಲಕ್ಷ ಮೃತರ ಖಾತೆಗೆ 68 ಲಕ್ಷ ಜಮೆ. ಯಾವುದು? ಗೃಹಲಕ್ಷ್ಮಿ ಯೋಜನೆಗಳ ಹಣ. ಅಂದ್ರೆ ಏನು ಸತ್ತಿರುವಂತವ್ರು 1.44 ಲಕ್ಷ ಜನಕ್ಕೆ ನೀವು ಹಣ ಹೋಗ್ತಿದೆ ಅಂದ್ರೆ ಯಾವ ನಿಟ್ಟಿನಲ್ಲಿ ಸರ್ಕಾರ ಕೆಲಸ ಮಾಡ್ತಿಲ್ಲ? ಸಿಸ್ಟಮ್ ಇದೆಯಾ? ಸಿಸ್ಟಮ್ ಕೆಲಸ ಮಾಡ್ತಿದ್ಯಾ? ಫಸ್ಟ್ ಅಪ್ಲಿಕೇಶನ್ ತಗೊಳ್ಳೋ ಟೈಮ್ನಲ್ಲಿ ಇವರು ಕರೆಕ್ಷನ್ ಮಾಡ್ಕೋಬೇಕದು. ಅಲ್ಲ, ಏನು ಮಾಡೋದು, ಏಕೆ ಕೂಡ ಸ್ಟಾರ್ಟ್ ಆದ್ರು ತಗೊಳ್ಳೋ ಸ್ಟಾರ್ಟ್ ಆದ್ರು. ಒಂದು ಎರಡನೇದು, ಈಗ ಪ್ರತಿ ಬ್ಯಾಂಕ್ನವರು ಎಲ್ಲರೂ KYC ಅಂತ ಕಲೆಕ್ಟ್ ಮಾಡೇ ಮಾಡ್ತಾರೆ. ಈಗ ಇವರು ಗೃಹಲಕ್ಷ್ಮಿ ಇವ್ರದ್ದು ಇದು ಪ್ರಾರಂಭ ಆಗಿ 2 ವರ್ಷ ಆಗ್ತಾ ಬರ್ತಾ ಇದೆ. ಇವ್ರು ಇಂತಹ ಸ್ಕೀಮ್ ಮಾಡಿದಾಗ ಕೊನೆ ಪಕ್ಷ ಒಂದು 6 ತಿಂಗಳಿಗಾರು ಒಂದ್ಸರಿ ಪರಿಶೀಲನೆ ಮಾಡ್ಕೊಳ್ಬೇಕಾದ ಪರಿಸ್ಥಿತಿ ಇವ್ರಿಗೆ ಬಂದಿರ್ತದೆ. ಇವ್ರು ಮಾಡ್ಕೊಳ್ಳೇಬೇಕು ಅದನ್ನ. ಯಾಕೆಂದ್ರೆ ಇದು ಫ್ರೀ ಕೊಡ್ತಾ ಇರತಕ್ಕಂಥ ಹಣ, ಫ್ರೀ ಕೊಡ್ತಾ ಇರತಕ್ಕಂಥ ಹಣ ಆಗಿರೋದ್ರಿಂದ ಕೊನೆ ಪಕ್ಷ ಇದಕ್ಕೆ ಬೇರೆ ಅಂದ್ರೆ ನಮ್ಮ ಸಲಹೆ ಏನಂತ ಅಂದ್ರೆ, ಈಗ KYC ನೀವೊಂದು ಅಷ್ಟು ಬ್ಯಾಂಕ್ನವ್ರು ತಗೊಂಡೆ ಎಲ್ಲ ಪ್ರತಿಯೊಬ್ಬರಿಗೂ ಅದು ಮೆಸೇಜ್ ಬರ್ತದೆ, ಅಥವಾ ಅವರೇ ಫೋನ್ ಮಾಡಿ ಬರ್ತಾರೆ, ಏನು ಒಟ್ಟು ನಾವು ಜೀವಂತ ಇದೀವಿ ಅನ್ನೋ ಕಾರಣಕ್ಕೆ ಪಿಂಚಣಿ ತಗೊಳ್ತಾ ಇರತಕ್ಕಂಥ ಪೆನ್ಷನ್ ತಗೊಳ್ತಾ ಇರೋ ವ್ಯಕ್ತಿಗೂ ನೀವು KYC ಅಪ್ಲೈ ಮಾಡೋರು, ಇದಕ್ಕೆ ಯಾಕೆ ಮಾಡಿಲ್ಲ?
ಇದಕ್ಕೆ ಯಾಕೆ ಮಾಡಿಲ್ಲ? ಅಲ್ಲ ಅಧಿಕಾರಿಗಳೇ ನುಂಗಾಕೋದು, ಬೇರೆ ಇದ್ದಂಗಿಲ್ಲ ಅದು. ಅವ್ರುಗಳೇ ಅದು ವೀಕ್ನೆಸ್ ಗೊತ್ತಲ್ಲ, ಅದು ನೋಡ್ಕೊಂಡು ಅವರೇ ಮಾಡಿರ್ತಾರೆ, ಬೇರೆ ಇದ್ದಂಗಿಲ್ಲ. ಅಲ್ಲ ಇದು ಒಂದಷ್ಟು ತುಂಬಾ ಗಂಭೀರವಾಗಿ ವಿಚಾರ ಆಗೋದು. ಹೌದು, ಮೊನ್ನೆ ಅವ್ರ ಅಣ್ಣ ಸತ್ತಿರೋದಕ್ಕೆ ತಮ್ಮನಿಗೆ ಡೆತ್ ಸರ್ಟಿಫಿಕೇಟ್ ಕೊಟ್ಟವ್ರೆ, ಕೇಸ್ ಹಾಕಿದ್ರು. ಅಲ್ಲ ಈ ಸಾವುಗಳನ್ನು ಸಹ ಇವ್ರು ಈ ಯಾರೇ ಪ್ರತಿಯೊಬ್ಬ ಮನೇಲಿ ಸತ್ರು ನೀವು ಮರಣ ಪ್ರಮಾಣ ಪತ್ರವನ್ನು ತಗೊಳ್ಳೋದು ಕಡ್ಡಾಯ. ಅದು ಪಂಚಾಯಿತಿ ಮಟ್ಟದಿಂದನೂ ಆಗ್ತಾ ಇದೆ. ಅದಕ್ಕೆ ಅಂಗನವಾಡಿ ಕಾರ್ಯಕರ್ತರು ಮನೆ ಮನೆಗೆ ಹೋಗಿ ಯಾರು ಸತ್ತಿದ್ದಾರೆ ಹುಟ್ಟಿದ್ದಾರೆ ಅಂತ ಹೇಳಿ ಆಶಾ ಕಾರ್ಯಕರ್ತರನ್ನ ನಿಯೋಜನೆ ಮಾಡಿ ಅವರು ಒಂದಷ್ಟು ಕೆಲಸ ಮಾಡ್ತಿದ್ದಾರೆ. ಆದ್ರೂ ಇಂಥ ಅವ್ಯವಸ್ಥೆ ಅಂದ್ರೆ ಖಂಡಿತವಾಗ್ಲೂ ಇದನ್ನೆಲ್ಲ ಯೋಚನೆ ಮಾಡ್ಬೇಕು. ಇದೆಲ್ಲ ನಮ್ಮ ದುಡ್ಡು. ಒಂದು ಸಾಲಲ್ಲಿ ಹೇಳ್ಬೇಕಂದ್ರೆ ಸುವ್ಯವಸ್ಥಿತವಾದ ಅವ್ಯವಸ್ಥೆ. ಖಂಡಿತವಾಗಿ ಇದು ಸುಂದರವಾದ ಅರ್ಥ. ಇದು ಸುವ್ಯವಸ್ಥಿತವಾದ ಅವ್ಯವಸ್ಥೆ. ಸೊ ಮುಂದಿನ ವಿಚಾರ ಏನಂತಂದ್ರೆ ಖುಷಿ ಕೊಡುವಂತ ವಿಚಾರ, ಶಾಲಾ ಶಿಕ್ಷಣ ಇಲಾಖೆ ನಡೆಸಿದ್ದ ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ 25ನೇ ಸಾಲ ನಡೆಸಿದ್ದಂಥ ಪರೀಕ್ಷೆಯಲ್ಲಿ ಒಟ್ಟು 3,16,558 ಅಭ್ಯರ್ಥಿಗಳು ಪರೀಕ್ಷೆನ ಬರೆದಿದ್ದಾರೆ. ಇದರಲ್ಲಿ ಈ ಸರಿ ಬಂಪರ್ ಅಂತಂದ್ರೆ ಫಸ್ಟ್ ಇದೆ, ಪ್ರಥಮ ಇಷ್ಟೊಂದು ಫಲಿತಾಂಶ ಬಂದಿರೋದು ಅಂತದ್ದು. 97,383 ಜನ ಅಭ್ಯರ್ಥಿಗಳು ನಾವು ಅರ್ಹರು, ನಮಗೆ ಕೆಲಸ ಕೊಡಿ, ನಾವು ಪಾಸ್ ಆಗಿದ್ದೀವಿ ಅನ್ನೋದನ್ನ ಇವರು ಪಾಸ್ ಆಗೋದ್ರ ಮೂಲಕ ಸರ್ಕಾರಕ್ಕೆ ಇದೆ ಕೊಡಿ ಅವಕಾಶ. ಟೀಚರ್ಸ್ ಟ್ರೈನಿಂಗ್, ಅಂದ್ರೆ ಟೀಚರ್ BEd ಈ ತರದ್ ಏನು ಕೋರ್ಸ್ಗಳು ಮಾಡಿದಿರೋ ಅದಾದ್ಮೇಲೆ ನೀವು ಶಿಕ್ಷಕರಾಗಕ್ಕೆ ನಿಮ್ಗೊಂದು ಎಕ್ಸಾಮ್ ಮಾಡ್ತಾರೆ, TET, ಟೀಚರ್ ಎಂಟ್ರೆನ್ಸ್ ಟೆಸ್ಟ್ ಮಾಡುವಂತದ್ದು. ಅದರಲ್ಲಿ ಉತ್ತೀರ್ಣನಾದ್ರೆ ನೀನು ಅಪ್ಲಿಕೇಶನ್ ಆಗಕ್ಕೆ ಎಲಿಜಿಬಲ್. ನೀನು ಬರೀ ನೀನ್ BEd ಪದವಿ ಮುಗಿಸಿದ್ರೆ ನೀನು ಟೀಚರ್ ಆಗಕ್ ಆಗೋದಿಲ್ಲ. ಈ TET ಎಕ್ಸಾಮ್ ತಗೊಂಡು TET ಪಾಸ್ ಆದ್ರೆ ನೀನು ಶಿಕ್ಷಕರ ಹುದ್ದೆಗೆ ಏನು ಕಾಲ್ ಮಾಡಿದಾಗ ನೀನು ಅದಕ್ಕೆ ಅಪ್ಲಿಕೇಶನ್ ಹಾಕಕ್ ಅರ್ಹ. ಎಲಿಜಿಬಿಲಿಟಿ ಟೆಸ್ಟ್ ಇದೆ. ಹೌದು ಹೌದು, ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅದು. ಹೌದು. ಅಲ್ಲ ಈಗ 1,000 ಜನ ಉತ್ತೀರ್ಣ ಎಲ್ಲರಿಗೂ ಎಲಿಜಿಬಿಲಿಟಿ ಇದೆ. ಈ ವರ್ಷ ಆದ್ರೆ ಮುಂದಿನ ವರ್ಷನಾದ್ರೂ ಓದಿ ಪಾಸ್ ಮಾಡಿ ಎಲಿಜಿಬಿಲಿಟಿ ತಗೋತಾರೆ. ಬಟ್ ಅವ್ರಿಗೆಲ್ಲ ಉದ್ಯೋಗಗಳು ಆಗುತ್ತಾ? ಅಲ್ಲ ಅದು ಅದೇ ಬರೀ ಅದಕ್ಕೆ ನಾನು ಕೇಳೋದು, ಕೊಡ್ರಿ ಈಗ ಕೆಲಸ ಕೊಡಿ. ಎಲ್ಲಿ ಕೊಡ್ತೀರಾ? ಈಗ ಯಾಕೆ ಮಾತು ಹೇಳಿದೆ ಅಂತ ಅಂದ್ರೆ, ಈಗ ನಾನು ನಿನ್ನೆ ತಾನೇ ಚರ್ಚೆ ಮಾಡಿದ್ವಿ, ಏಕೋಪಾಧ್ಯಾಯ ಶಾಲೆಗಳು ಜಾಸ್ತಿ ಆಗ್ತಾ ಇದೆ ಕರ್ನಾಟಕದಲ್ಲಿ ಅಂತೇಳಿ ನಿನ್ನೆ ಮಾತಾಡಿದ್ವಿ. ಈಗ ನಿಮ್ಗೆ ಅಷ್ಟೊಂದು ಅವಶ್ಯಕತೆ ಇರೋದ್ರಿಂದ, ಒಂದು ಶಾಲೆಗೆ ಶಿಕ್ಷಕರ ಅವಶ್ಯಕತೆ ಇರೋದ್ರಿಂದ, ಈಗ ಅಭ್ಯರ್ಥಿಗಳು ನೀವೇ ಇದು ಮಾಡಿದಿರಿ, ಟೆಸ್ಟ್ ಮಾಡಿದಿರಿ, ಅವ್ರು ಪಾಸ್ ಆಗಿದ್ದಾರೆ, ಅವ್ರನ್ನ ದಯವಿಟ್ಟು ಅವ್ರಿಗೆ ಕೆಲಸ ಕೊಟ್ಟು ಈ ಮುಚ್ಚೋಗ್ತಾ ಇರತಕ್ಕಂತ ಸರ್ಕಾರಿ ಶಾಲೆಗಳಿಗೆ ಒಂದು ಪುನರುಜ್ಜೀವನ ಕೊಡಿ. ಯಾಕೆ ಕೊಡಬಾರ್ದು? ಶಿಕ್ಷಣ ಸಚಿವರು ಅದನ್ನ ಈಗ ಆಲ್ರೆಡಿ ಪ್ರಕಟಣೆ ಮಾಡಿದ್ದಾರೆ. ನಾನು ಈ ಸರಿ ಅಂದ್ರೆ ಎಲ್ಲೋ ಒಂದ್ ಕಡೆ ನಾವು ಪತ್ರಿಕೆಯಲ್ಲಿ ಇವತ್ತು ಈ ಒಂದು ಏನು ಓದಿರ್ತೇವೆ, ಇವರು ಇಷ್ಟು ಶಾಲೆಗಳನ್ನ ಮುಚ್ಚೋದಕ್ಕೆ ಹುನ್ನಾರ ಮಾಡ್ತಾ ಇದ್ದಾರೆ ಅಂತ ಪತ್ರಿಕೆ ಪ್ರಕಟ ಮಾಡ್ತಿದ್ ನೆಕ್ಸ್ಟ್ ಡೇನೇ ಒಂದು ಸ್ಟೇಟ್ಮೆಂಟ್ ಬರುತ್ತೆ, ನಾವು ಇಷ್ಟು ಜನ ನಾವು ಸೆಲೆಕ್ಟ್ ಮಾಡ್ತಾ ಇದೀವಿ, ಅಂದ್ರೆ ಸಂದರ್ಶನದ ಮೂಲಕ ರೆಕ್ರೂಟ್ ಮಾಡ್ತಾ ಇದೀವಿ. ಬಟ್ ಇದು ಒಂಥರ ಹಾವು ಏಣಿ ಆಟನೇ ಆಗ್ತಾ ಇದೆ. ಇವರು ಪತ್ರಿಕೆಯವರು ಬರೆಯೋದು, ಅವ್ರ ಎಚ್ಚರಿಕೆ ಕೊಡೋದು ಬಿಡೋದಿಲ್ಲ, ಇವರು ಅದನ್ನ ಅಂದ್ರೆ ಈಗ ಪತ್ರಿಕೆ ತನ್ನ ಜವಾಬ್ದಾರಿಯನ್ನ ಪ್ರತಿ ಸರಿ ಎಚ್ಚರಿಕೆ ಅಂತ ಹೇಳ್ತಾನೆ ಇದೆ. ಇವ್ರು ಎಷ್ಟು ಮಟ್ಟಕ್ಕೆ ಇವರು ಸರಿ ಹೋಗ್ತಾ ಇದಾರೆ? ಇದು ಎಷ್ಟು ದಿವಸ ತಾನೇ ಇವರು ಎಚ್ಚರಿಕೆ ಕೊಡ್ಲಿಕ್ಕೆ ಸಾಧ್ಯತೆಗಳಾಗಲ್ಲ? ಆಗಲ್ಲ. ಇಲ್ಲಿ ಮೂಲಭೂತ ಇನ್ನೊಂದು ಪ್ರಶ್ನೆ ಬರುತ್ತೆ, ಪತ್ರಿಕೆಯಲ್ಲಿ ಬರೋವರೆಗೂ ಸರ್ಕಾರ ಏನ್ ಮಾಡ್ತಾ ಇತ್ತು? ಅದು ಖಂಡಿತವಾಗಿಯೂ ಅದು ಉತ್ತಮವಾದ ಕ್ವಶನ್. ಅದಾದ್ಮೇಲೆ ನೀವು ಸ್ಟೇಟ್ಮೆಂಟ್ ಕೊಡೋದು ಬೇರೆ. ಹೌದು, ಸರ್ಕಾರ ಕೊಟ್ಟಿ ಸ್ಟೇಟ್ಮೆಂಟ್ ನ್ಯೂನ್ಯತೆ ಮತ್ತು ಒಂದು ಪ್ರೂಫ್ ಇಟ್ಕೊಂಡೆ ಪೇಪರ್ ಅಲ್ಲಿ ಬರುತ್ತೆ. ಅಲ್ಲಿವರೆಗೂ ಏನ್ ಮಾಡ್ತಾ ಇದ್ರು ಸರ್ಕಾರ, ಮಂತ್ರಿಗಳು, ಸಂಬಂಧಪಟ್ಟವರು? ಇದು ಪ್ರಶ್ನೆ. ಖಂಡಿತ ಅಲ್ಲ, ಉದ್ದೇಶ ಸರ್ಕಾರಿ ಶಾಲೆಗಳನ್ನು ಮುಚ್ಚಬೇಕು ಅಂತಾನೆ ದೊಡ್ಡದಾಗಿ ಇದೆ ಅಂತ ಅನ್ನೋದು ಅದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಒಂಥರ ಅಂಡರ್ ವರ್ಲ್ಡ್. ಹೌದು, ಮಾಫಿಯಾ. ಅದು ಮಾಫಿಯಾ. ನಮ್ಮ ರಾಜನವರದೊಂದು ಹಾಡಿದೆ, ಹೌದು, ಜ್ವಾಲಾಮುಖಿ ಸಿನಿಮಾದಲ್ಲಿ, ಹೇಳುವುದು ಒಂದು ಮಾಡುವುದು ಒಂದು. ಅಲ್ಲ, ಮೊನ್ನೆ ನಾವು ವಿಚಾರ ಮಾಡ್ದಂಗೆ ಒಂದು ಬೆಂಗಳೂರು ಅಂತ ನಗರಗಳಲ್ಲಿ ಅಥವಾ ಜಿಲ್ಲಾ ಕೇಂದ್ರ ನಗರಗಳಲ್ಲಿ ಒಂದು ಸರ್ಕಾರಿ ಶಾಲೆ ಮುಚ್ಚಿದ್ರೆ ಎಷ್ಟು ಆಸ್ತಿ ಸಿಗುತ್ತೆ ಹೇಳಿ? ಸರ್ಕಾರಿ ಜಾಗ. ಮತ್ತೆ ಇನ್ನೊಂದು ಕಡೆ ಶಿಕ್ಷಣದ ವ್ಯವಹಾರ ಬಳಸ್ಕೊಳಕ್ಕೆ ಪ್ಲಾನ್ ಮಾಡ್ಬೇಕು ಸರ್. ಎಲ್ಲಾ ಕಡೆ ಸರ್ಕಾರಿ ಶಾಲೆಗಳಾಗಿ ಮುಚ್ಚೋಗಿವೆ. ಈಗ ಸುಮಾರು ಕಡೆ ಅದೇ ರೀತಿ ವೃದ್ಧಾಶ್ರಮಗಳು ಮಾಮೂಲಿ ಮನೆಗಳ ಮಾಮೂಲಿ ಆಗಿವೆ. ಅಲ್ಲಿ ಅಜ್ಜ ಅಜ್ಜಿದಿರು ಇರ್ತಾರೆ. ಈ ಸ್ಕೂಲ್ಗಳು ಇರ್ತಾರೆ, ಸ್ಕೂಲ್ ಫುಲ್ ಕ್ಲೋಸ್ ಆಗ್ಬಿಟ್ಟಿದೆ. ಅದು ಕ್ಲೋಸ್ ಆಗ್ಬಾರ್ದು ಅನ್ನೋದಕ್ಕೆ ನಮ್ಮ ಹೋರಾಟ ಅಷ್ಟೇ. ಆ ಕ್ಲೋಸ್ ಮಾಡಬೇಡಿ ಅನ್ನೋದು ನಮ್ಮ ಕರೆ. ನೀವು ಅದನ್ನ ಹೇಳ್ತಾ ಇರೋದು ಯಾಕೆ ನಾವು ಇದನ್ನ ಹೇಳ್ತಾ ಇದೀವಿ ಅಂತಂದ್ರೆ, ಈಗ
ಈಗ ಮಧ್ಯಮ ವರ್ಗದ ಜನಸಂಖ್ಯೆನೂ ನಮ್ಮಲ್ಲಿ ಜಾಸ್ತಿ ಇರ್ತಕ್ಕಂಥದ್ದು. ಇವತ್ತೊಬ್ಬ ಆಟೋ ಓಡಿಸಕ್ಕಂತ ವ್ಯಕ್ತಿ ಕೂಡ ನನ್ನ ಮಗ ಕಾನ್ವೆಂಟ್ ಅಲ್ಲಿ ಒಬ್ಬ ಇಟ್ಟಿಗೆ ಮಾಡೋ ಅವನು ಕೂಲಿ ಕಾರ್ಮಿಕನಿಂದ ಹಿಡಿದು ಅಂದ್ರೆ ಅವ್ರ ಶಿಕ್ಷಣ ಕೊಡಬಾರ್ದಾ? ಕೊಡ್ಬೇಕು ಅವ್ರಿಗೆಲ್ರಿಗೂ. ಅವ್ರ ಶಿಕ್ಷಣದ ವಂಚಿತರಾಗಿದ್ದಾರೆ. ಅಟ್ಲೀಸ್ಟ್ ಮಕ್ಕಳಾದ್ರೂ ಶಿಕ್ಷಣದಲ್ಲಿ ಮುಂದುವರಿಲಿ ಅನ್ನೋ ಕಾರಣಕ್ಕೋಸ್ಕರ ಅವ್ರು ಅದನ್ನ ಮಾಡ್ತಾರೆ. ಆದ್ರೆ ಇಲ್ಲಿ ಇರೋ ಕ್ವಶನ್ ಏನಂತ ಅಂದ್ರೆ, ನೀವು ಸರ್ಕಾರಿ ಶಾಲೆಗಳಲ್ಲೇ ನೀವು ಎಲ್ಲಾ ಸವಲತ್ತನ್ನ ಕೊಟ್ರೆ ಇವ್ರು ಯಾಕೆ ಪ್ರೈವೇಟ್ಗೆ ಹೋಗ್ತಾರೆ? ನೋಡಿ, ಈ ಸರ್ಕಾರಿ ಕಾಲೇಜುಗಳಲ್ಲಿ ಅತ್ಯದ್ಭುತವಾದ ನಮ್ಮ ಸಂಸ್ಕಾರಗಳು, ಸಂಸ್ಕೃತಿಗಳು, ಜಾನಪದ, ಸಾಹಿತ್ಯ, ಸಂಗೀತ ನೋಡಿ, ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ 30 ಕಲಾವಿದರಿಗೆ ಜಾನಪದ ಅಕಾಡೆಮಿ ಪ್ರಶಸ್ತಿಯನ್ನ ಸರ್ಕಾರ ಪ್ರಕಟ ಮಾಡಿದೆ. 30 ಜನ ಜಾನಪದ, ಅದರಲ್ಲಿ ಚಿಕ್ಕಣ್ಣ ಪೋತೆಗೆ ಜಾನಪದ ತಜ್ಞ ಪ್ರಶಸ್ತಿ. ಇದೊಂದು ಒಳ್ಳೆಯ ಸುದ್ದಿ. ಪ್ರಚಾರ ಪ್ರತಿ ವರ್ಷ ಕಲಾವಿದರಿಗೆ ಸಲ್ಲಿಸ್ತಕ್ಕಂಥ ಗೌರವ, ರಾಜ್ಯಾದ್ಯಂತ ಇರ್ತಕ್ಕಂಥ ಅವರಲ್ಲಿ ಯಾರು ಉತ್ತಮವಾದಂತ ಹಿರಿಯರಾಗಿರ್ತಕ್ಕಂಥ ಕಲಾವಿದರಿಗೆ ಅದು ಕೊಡತಕ್ಕಂಥದ್ದು. ಅದ್ರ ಜೊತೆಗೆ ತಜ್ಞ ಪ್ರಶಸ್ತಿಗಳು, ಪುಸ್ತಕ ಪ್ರಶಸ್ತಿಗಳು, ಇವೆಲ್ಲ ಕರ್ನಾಟಕ ಜಾನಪದ ಪರಿಷತ್ತಿಂದ ಜಾನಪದ ಅಕಾಡೆಮಿಯಿಂದ ಕೊಡ್ತಕ್ಕಂಥ ಒಂದು ಅವಾರ್ಡು. ಇದು ಅವ್ರನ್ನ ಉತ್ತೇಜನ ಮಾಡ್ಲಿಕ್ಕೋಸ್ಕರ ಕೊಡಂತದ್ದು. ಬಟ್ ಎಲ್ಲ ಒಂದ್ ಕಡೆ ಅನ್ಸುತ್ತೆ ಈ ಒಂದು ಇನ್ಫ್ಲೂಯೆನ್ಸ್ ಅನ್ನೋದು ಎಲ್ಲ ಕಡೆ ನಡೆದೇ ನಡೀತದೆ. ಎಷ್ಟೋ ಜನ ಅರ್ಹರಿಗೆ ಪ್ರಶಸ್ತಿಗಳು ಬರೋದೇ ಇಲ್ಲ. ಹೌದು. ಅಲ್ಲ, ನೀವು ಜಾನಪದ ಕ್ಷೇತ್ರದಲ್ಲಿ ತುಂಬಾ ಕೆಲಸ ಮಾಡಿರೋರು. ಈ ಜಾನಪದ ನಿಜವಾದ ಯಾರಿಗೆ ಅದು ಸಲ್ತಕ್ಕದ್ದು, ಅದು ಹೆಂಗೆ ಅದನ್ನ ಹುಡುಕ್ತಾವ್ರೆ ಕಲಾವಿದ್ರನ್ನ, ಯಾವ ಕಲಾವಿದ್ರಿಗೆ ಸಲ್ಲಬೇಕದು? ಆಕ್ಚುಲಿ ಇದು ಜನಪದ ಬಾಯಿಂದ ಬಾಯಿಗೆ ಹೋಗತಕ್ಕಂಥ ಒಂದು ಸಾಹಿತ್ಯ. ಹೌದು, ಅದು ಹಿಂದೆ ಇದ್ದು. ಇವಾಗ ಅದಕ್ಕೊಂದು ಸ್ವಲ್ಪ ಏನು ಈ ಒಂದು ಆಧುನಿಕ ಎಲ್ಲ ಅಕಾಡೆಮಿ ಮಾಡ್ಕೊಂಡಿರುವಂತವ್ರಿಗೆ, ಯಾವ್ದೋ ಇನ್ಸ್ಟಿಟ್ಯೂಷನ್ ಮಾಡ್ಕೊಂಡಿರುವಂತವ್ರಿಗೆ, ಅದಕ್ಕಿಂತ ಮುಖ್ಯವಾಗಿ ಮೂಲ ಜಾನಪದ ಗಾಯಕರಿಗೆ ಕೊಡ್ಬೇಕಾಗಿದೆ. ಇಲ್ಲಿ ನೀವು ನವ್ಯ ಜಾನಪದ ಹಾಡುಗಳನ್ನ ಹಾಡ್ತಕ್ಕಂಥವ್ರು, ಅವರು ಸೂಪರ್ ಆಗಿ ಸಿನಿಮಾ ಶೈಲಿಯಲ್ಲಿ ಆಡ್ತಕ್ಕಂಥವ್ರು, ಇವರು ಆದಷ್ಟು ಬೇಗ ಪ್ರಬುದ್ಧಮಾನಕ್ಕೆ ಬೆಳಕಿಗೆ ಬಂದ್ಬಿಡ್ತಾರೆ. ಆದ್ರೆ ಮೂಲ ಗಾಯನ ಇದೆಯಲ್ಲ, ಅದು ಬಹಳ ಅದ್ಭುತವಾಗಿದೆ. ಅದ್ರ ಜೊತೆ ಇನ್ನೊಂದು ಖುಷಿ ಅನ್ಸ ಮೂಲ ಗಾಯನದಲ್ಲಿ ನಾವಿವತ್ತು ಸೋಪಾನ ಪದಗಳ ಕಣ್ಣಿಗೆ ಕಾಣ್ತಾ ಇಲ್ಲ. ಈಗ ನೀವು ಒಂದು ಮದುವೆ ಅಂತ ನಾವು ತಗೊಂಡ್ರೆ, ಮದುವೆ ಆಗೋ ಸಂದರ್ಭದಲ್ಲಿ ಅಲ್ಲಿ ಇರತಕ್ಕಂತ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಪ್ರಾರಂಭಕ್ಕಿಂತ ಮುಂಚಿತವಾಗಿ ಹೆಂಗೆ ನಾವು ಒಂದು ಕಾರ್ಯಕ್ರಮ ಮಾಡ್ಬೇಕಾದ್ರೆ ಗಣಪತಿ ಸ್ತುತಿಯಿಂದ ಮಾಡ್ತೀವೋ, ಅದೇ ರೀತಿ ಪ್ರತಿಯೊಂದಕ್ಕೂ ಸೋಬಾನೆ ಪದಗಳಿದ್ವು. ಸೋಬಾನೆ ಪದಗಳೆಲ್ಲ ವಿಶೇಷತೆ ಸೂಪರ್ ಆಗ ಕೇಳಿದ್ರೆ ಖುಷಿ ಆಗುತ್ತೆ. ಮತ್ತೆ ಜರಿಯೋ ಪದ ಬರ್ತವೆ, ಒಬ್ರಿಗೊಬ್ರು ಬೀಗ್ತಿ ಬೀಗರ್ಗೆ, ಅಂದ್ರೆ ಅಷ್ಟು ಬ್ಯೂಟಿಫುಲ್ ಆಗಿ ನಮ್ಮ ಪದ ಜೋಡಣೆನೇ ಚೆನ್ನಾಗಿದೆ. ಸಂಸ್ಕೃತಿ ನಮ್ದು ಅಷ್ಟಿದ್ದು ಎಲ್ಲೋ ಈ ಆಧುನಿಕ ನಾವು ಕಣ್ಣಿಂದ ನಮ್ಗೆ ಏನೋ ಬಂದು ಈಗ ಯಾವ ಮಟ್ಟಕ್ಕೂ ಈಗ ಐ ತನಕ ಹೊಟ್ಟೋಗ್ಬಿಟ್ಟು. ಜಾನಪದ ಅಂದ್ರೆ ಅದು ನಮ್ಮ ಭಾವ, ನಮ್ಮ ಬದುಕು, ನಮ್ಮ ಉಸಿರು. ಜಾನಪದ ನೋಡಿ, ಇವತ್ತು ನಾವು ಎಲೆಕ್ಟ್ರಿಕಲ್ ಇನ್ಸ್ಟ್ರೂಮೆಂಟ್ ಅಲ್ಲಿ ನೀವು ಕೀಬೋರ್ಡ್ ಅಲ್ಲಿ ನಿಲ್ಸ್ಕೊಂಡು ಜಾನಪದ ಆಡ್ತೀರಿ. ಎಲ್ರಿ ಜಾನಪದಕ್ಕೆ ಅದರದೇ ಆದ ಒಂದು ಸಂಗೀತದ ಮೇಳಗಳಿದೆ, ಅದರದೇ ಆದ ಇನ್ಸ್ಟ್ರೂಮೆಂಟ್ಸ್ ಗಳಿದೆ. ಏಕನಾರಿ ಜಾನಪದ ಹಿಂದೆಲ್ಲ ಶ್ರೀನಿವಾಸ ಕೇಳಿ, ಹಿಂದೆಲ್ಲ ಈ ಬಿಸಿಲು ಜಾಸ್ತಿ ಇದ್ರೂ ಕೂಡ ಕೃಷಿ ಕೆಲಸ ನಿಲ್ಸಾಗಿರ್ಲಿಲ್ಲ. ಆ ದಣಿವಿನ ನಿವಾರಿಸ್ಕೊಳ್ಳೋದಕ್ಕೋಸ್ಕರ ಕಳೆ ಕೀಳುವಾಗ, ನಾಟಿ ಮಾಡುವಾಗ, ಭತ್ತ ಬಡಿಯುವಾಗ, ಯಾವುದೇ ಕೃಷಿಯ ಚಟುವಟಿಕೆಗಳನ್ನ ಮಾಡುವಾಗ ಹಾಡುಗಳನ್ನ ಹಾಡ್ತಾ ಇದ್ದಂತದ್ದು. ಆಮೇಲೆ ಆ ಸಂದರ್ಭದಲ್ಲೇ ಏನ್ ಮಾಡ್ತಾ ಇದ್ರು, ಒಗಟುಗಳನ್ನ ಬಿಡಿಸಿ ಅಂತ ಕೊಟ್ಬಿಡ್ತಾ ಇದ್ರು. ಅಂದ್ರೆ ನೋಡಿ, ಕೆಲಸ ಮಾಡ್ತಾ ನಿಮ್ಗೆ ನಿಮ್ಮ ಬುದ್ಧಿಶಕ್ತಿಗೂ ಒಂದು ಚಾಲೆಂಜ್. ಈ ಒಗಟುಗಳನ್ನ ಇವತ್ತು ಯಾರು ಒಗಟುಗಳನ್ನ ಹೇಳೋದಕ್ಕಿಲ್ಲ, ಬಿಡಿಸೋದಕ್ಕಿಲ್ಲ. ಕೊನೆ ಪಕ್ಷ ಅದೊಂದಷ್ಟು ಸಂಗ್ರಹಣೆ ಆಗಿದೆ. ಅದನ್ನ ಓದಿ ಕಲ್ತ್ರೆ ತುಂಬಾ ಖಂಡಿತ. ಏನಿವತ್ತು ನಮಗೆ 30 ಜನ ಪ್ರಶಸ್ತಿ, ಅವರಾದ್ರೂ ಈ ನಿಟ್ಟಿನಲ್ಲಿ ಕೆಲಸ ಮಾಡ್ಲಿ, ಇದನ್ನ ಉಳಿಸ್ಲಿ, ಬೆಳೆಸ್ಲಿ, ಜಾನಪದ ಜೀವಂತವಾಗಿರ್ಲಿ. ಅದರಿಂದ ಲಾಭ ತುಂಬಾ ಇದೆ. ಜನವರಿ 29ರಿಂದ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ 7 ದಿನ, 9 ದಿನ ಇದೆ. ಬೇರೆ ಬೇರೆ ಥಿಯೇಟರ್ಗಳಲ್ಲಿ ಶ್ರೇಷ್ಠ ಚಲನಚಿತ್ರಗಳ ಪ್ರದರ್ಶನ. ಅದಕ್ಕೆ ಸರ್ಕಾರ 7 ಕೋಟಿ ಅನುದಾನ ನೀಡಿದೆ. ಹೌದು. ಸೊ ಇದನ್ನ ಈ ವರ್ಷ ಸ್ತ್ರೀ ಸಂವೇದನೆ ಸಮಾನತೆಯ ಧ್ವನಿ ಅನ್ನೋ ಟ್ಯಾಗ್ ಲೈನ್ ಅಲ್ಲಿ ಇದನ್ನ ಆಯೋಜಿಸಿ ಅಂತೇಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇದಕ್ಕೆ ಹೇಳಿದ್ದಾರೆ. ಮಹಿಳಾ ಸಬಲೀಕರಣ ಥೀಮ್ನೊಂದಿಗೆ ಆ ಯೋಜನೆ ಮಾಡ್ತಾ ಇದ್ದಾರೆ. ಇದಕ್ಕೆ ಪ್ರಕಾಶ್ ರೈ ರಾಯಭಾರಿಯಾಗಿದ್ದಾರೆ. ಆದಷ್ಟು ಹೆಚ್ಚು ಒಳ್ಳೊಳ್ಳೆ ಸಿನಿಮಾಗಳು ಸೆಲೆಕ್ಟ್ ಮಾಡ್ತಾರೆ ಅನ್ನೋದು ಖಂಡಿತ. ಇಲ್ಲಿದೆ ವಿಶ್ವ ಪ್ರಶಸ್ತಿ ವಿಜೇತ ಚಿತ್ರಗಳ ಪ್ರದರ್ಶನ.
ವಿಶ್ವದ ಪ್ರತಿಷ್ಠಿತ ಚಲನಚಿತ್ರೋತ್ಸವಗಳಾದ ಕಾನ್ಸ್ ಫ್ರಾನ್ಸ್ ದೇಶದಿಂದ, ಬರ್ಲಿನ್ ಜರ್ಮನಿಯಿಂದ, ವೆನಿಸ್ ಇಟಲಿಯಿಂದ, ಕಾರ್ಲೋವಿ ವೆರಿ ಜೆಕ್ ರಿಪಬ್ಲಿಕ್ ಇಂದ, ಕರೆಕ್ಟ್, ಲೊಕಾರ್ನೋ ಸ್ವಿಟ್ಜರ್ಲ್ಯಾಂಡ್ ಇಂದ, ಮತ್ತೆ ನೆದರ್ಲ್ಯಾಂಡ್, ಕೆನಡಾಗಳಿಂದ ಉತ್ತಮ ವಿಶ್ವ ಪ್ರಶಸ್ತಿ ಪಡೆದಂತ ಚಲನಚಿತ್ರಗಳ ಪ್ರದರ್ಶನ ಆಗ್ತಾ ಇದೆ. ಇದೊಂದು ಒಂದು 60 ದೇಶಗಳ ಸಿನಿಮಾ ಇಲ್ಲಿ ಬರ್ತಾ ಇದೆ. ಖಂಡಿತ 200 ಸಿನಿಮಾಗಳು, 400 ಪ್ರದರ್ಶನಗಳು ಈ ಸರಿ ಇಲ್ಲಿ ಕಾಣ್ತಾ ಇದಾವೆ. ಈ ಸರಿ ಒಂದು ವಿಶೇಷವಾದಂತ ಏನಂತ ಅಂದ್ರೆ 2025ರಲ್ಲಿ ಈ ಸರಿ ನಮ್ಮನ್ನೆಲ್ಲ ಅಗಲಿರ್ತಕ್ಕಂತ ಚಲನಚಿತ್ರ ಚೇತನಗಳ ಹೆಸರಿನಲ್ಲಿ ಕೂಡ ಒಂದು ಅವ್ರಿಗೋಸ್ಕರನೇ ಒಂದು ಆಯೋಜನೆ ಮಾಡಿದ್ದಾರೆ. ಉದಾಹರಣೆಗೆ ಬಾಲಿವುಡ್ ನಟ ಧರ್ಮೇಂದ್ರ, ಕನ್ನಡದ ನಟಿ ಡಾಕ್ಟರ್ ಬಿ ಸರೋಜಾದೇವಿ ಅವರು, ನಿರ್ದೇಶಕ ಸಾಜಿ ಎನ್ ಕರಣ್, ಎ.ಟಿ. ರಘು, ಹಿರಿಯ ಕಲಾವಿದ MS ಉಮೇಶ್, ಇವರ ಸ್ಮರಣಾರ್ಥದಲ್ಲಿ ಸವಿನೆನಪು ಅನ್ನೋ ವಿಭಾಗದಲ್ಲಿ ಒಂದಷ್ಟು ಸಿನಿಮಾಗಳು ಇವರಿಗೆ ಸಂಬಂಧಪಟ್ಟಿದ್ದು ಆಗ್ತಾ ಇದೆ. ಇಂಥ ಸಿನಿಮಾ ಇದರಲ್ಲಿ ನಿಜವಾಗ್ಲೂ ಒಂದು ಒಳ್ಳೊಳ್ಳೆ ಸಿನಿಮಾಗಳು ಬರ್ತವೆ, ಖಂಡಿತ ಬರ್ತಾ ಇದೆ. ಮತ್ತೆ ಇದು ಏನು ಚಲನಚಿತ್ರ ಪ್ರೇಮಿಗಳಿದ್ದೀರಿ, ಚಲನಚಿತ್ರ ಒಂದಷ್ಟು ಪ್ರೋತ್ಸಾಹಕರಿದ್ದೀರಿ, ನೀವು ಜನವರಿ 16ರಿಂದ ನೋಂದಣಿ ಪ್ರಾರಂಭ ಆಗ್ತದೆ. ಸಾಮಾನ್ಯ ಪ್ರತಿನಿಧಿಗಳಿಗೆ 800 ರೂಪಾಯಿ ಶುಲ್ಕ ಇದೆ. ಚಿತ್ರೋದ್ಯಮ ಸದಸ್ಯರು, ವಿದ್ಯಾರ್ಥಿಗಳಿಗೆ 400 ರೂಪಾಯಿ ಶುಲ್ಕ ಇದೆ. ದಯಮಾಡಿ ಇದನ್ನು ನೋಂದಣಿ ಮಾಡ್ಕೊಳಕ್ಕೆ www.biffes.org ಸಂಪರ್ಕಿಸಬಹುದು. ಆಮೇಲೆ ಇದ್ರ ಜೊತೆಗೆ ವೈವಿಧ್ಯಮಯ ಛಾಯಾಚಿತ್ರ ಪ್ರದರ್ಶನ ಕೂಡ ಏರ್ಪಾಟ್ ಮಾಡಿದ್ದಾರೆ. ಸುಮಾರು 91 ವರ್ಷಗಳಿಂದ ವರ್ಣರಂಜಿತ ಫೋಟೋಗಳು, ಬ್ಲಾಕ್ ಅಂಡ್ ವೈಟ್ ಫೋಟೋಗಳು, ಮತ್ತೆ ಈ ಒಂದು 50 ವರ್ಷಗಳಲ್ಲಿ ಸಿನಿಮಾ ಪೂರೈಸಿರ್ತಕ್ಕಂಥ ನಿರ್ದೇಶಕ ರಾಜೇಂದ್ರ ಸಿಂಗ್ ಬಾಬು ಅವ್ರದ್ದು, ಗಿರೀಶ್ ಕಾರಸವಳ್ಳಿ ಅವ್ರದ್ದು, ಡಾಕ್ಟರ್ ಜಯಮಾಲಾ ಅವರು, ಇವರ ಚಲನಚಿತ್ರಗಳ ಪ್ರದರ್ಶನ ಕೂಡ ಈ ಸರಿ ವಿಶೇಷವಾಗಿ ಮಾಡಿದ್ದಾರೆ. ಸೊ ದಯಮಾಡಿ ಇದನ್ನ ಎಲ್ಲರೂ ಸಿನಿಮಾ ಪ್ರೇಮಿಗಳು ಅಂತಲ್ಲ, ಎಲ್ಲರೂ ಭಾಗಿಯಾಗಿ. ಹೌದು ನೋಡಿ, ಇನ್ನೊಂದು ನಾವು ದಿನ ಓದ್ತಾ ಇರ್ತೀವಿ, ಅದು ದಿನ ಒಂದೊಂದು ಸಿನಿಮಾ ಸ್ಟೈಲಲ್ಲಿ ನಮಗೆ ಒಂದೊಂದು ಹೊಸ ರೀತಿಯ ತಂತ್ರಗಳನ್ನ ಕೊಡ್ತಾ ಇದೆ. ಯಾವುದು ನೋಡಿ, ಬ್ರೆಡ್ ನಲ್ಲಿ ಕೋಕೆನ್ ಸಾಗಣೆ. ಮೊನ್ನೆ ಯಾರೋ ಚೆಂಡಿನಲ್ಲಿ ತುಂಬಿಟ್ಟು ಗಾಂಜಾನ ಜೈಲೊಳಿಗೆ ಎಸ್ತು ಅದು ಕಂಡ್ವಿ ನಾವು. ಇವತ್ತು ಬ್ರೆಡ್ ನಲ್ಲಿ ಕೋಕೆನ್ ಸಾಗಣೆ ಮಾಡ್ತಾ ಇರೋಂಥದ್ದು. ಇದು ಮುಂಬೈನಿಂದ ಬೆಂಗಳೂರಿಗೆ ಒಬ್ಬಳು ವಿದೇಶಿ ಮಹಿಳೆ ಜರ್ನಿ ಮಾಡುವಾಗ ಅವ್ರನ್ನ ಫಾಲೋ ಮಾಡ್ಕೊ ಬಂದಿರತಕ್ಕಂಥ ಶಿರ್ಸಿ ಪೊಲೀಸ್ನವರು ಮತ್ತೆ ನೆಲಮಂಗಲ ಪೊಲೀಸ್ನವರು ಇವ್ರನ್ನ ಮನೆ ತನಕನೂ ಹೋಗಿ ಫಾಲೋ ಮಾಡ್ಕೊಂಡು ಹೋಗಿ ಅವ್ರನ್ನ ಹಿಡಿದು ಇಡೀ ಮನೆಯೆಲ್ಲ ಸರ್ಚ್ ಮಾಡಿದ್ದಾರೆ. ಈ ಹುಡುಗಿ ಬಂದಿರೋದಕ್ಕೆ ನೈಜೀರಿಯಾದಿಂದ ವಿದ್ಯಾರ್ಥಿ ಪಾಸ್ ವೀಸಾದಲ್ಲಿ ಕಾಲೇಜ್ಗೆ ಸೇರಿಲ್ಲ ಈ ಅಮ್ಮ, ಎಜುಕೇಶನ್ ಪರ್ಪಸ್ ಇದುವರೆಗೂ ಕಾಲೇಜ್ಗೆ ಸೇರಿಲ್ಲ. ಇವಳ್ದು ಏನಿದ್ರೆ ಫೆಡ್ಲರ್, ಇವಳು ಡ್ರಗ್ಸ್ ಫೆಡ್ರಲ್, ಅವ್ರು ಅಲ್ಲಿರ್ತಕ್ಕಂಥವ್ರಿಗೆ ಇವಳು ಎಲ್ಲಾನು ಸಪ್ಲೈ ಇಲ್ಲಿ ತಲುಪಿಸಿ ಪೇ ಮಾಡ್ಬೇಕು ಅಂತ. ಈ ದುರಂತ ಅಂದ್ರೆ ಇಡೀ ಆಫೀಸರ್ಸ್ ಕಣ್ಣಿಗೆ ಬಿದ್ದಿಲ್ಲ, ಇಲ್ಲಿ ಎಲ್ಲಿದೆ ಸಿಕ್ಕಿಲ್ಲ, ಅಯ್ಯೋ ನಾವು ಅನುಮಾನ ಪಟ್ವೇನೋ ಇವಳನ್ನ ಅನ್ನೋ ಮಟ್ಟಕ್ಕೆ ನಮ್ಮ CCB ಇವರು ಯೋಚನೆ ಮಾಡ್ತಾ ಹಿಂಗೆ ತಿರುಗಿ ನೋಡಿದ್ರೆ ಟೇಬಲ್ ಮೇಲೆ ಬ್ರೆಡ್ ಪೀಸ್ಗಳು ಬಿದ್ದಿದ್ದಂತೆ. ಅದನ್ನ ತೆಗೆದು ನೋಡಿದ್ರೆ ಬ್ರೆಡ್ ಪೀಸ್ ಮಧ್ಯದಲ್ಲಿ ಅದನ್ನ ಹೋಲ್ ಮಾಡಿ ತೆಗೆದು ಅದಕ್ಕೆ ಇದನ್ನ ಕೊಕೆನ ಫಿಕ್ಸ್ ಮಾಡಿ 1.2 ಕೋಟಿ. ಇದು ಪ್ರತಿನಿತ್ಯ ನಾವು ಮಾತಾಡ್ತಾನೆ ಇದೀವಿ ಇದ್ರ ಬಗ್ಗೆ, ಡ್ರಗ್ಸ್ ಬಗ್ಗೆ ಅವ್ಯಾಹಿತವಾಗಿ ನಡೀತಾನೆ ಇದೆ. ಅಂದ್ರೆ ಬಹುಶಃ ಪ್ರತಿಯೊಂದು ಪತ್ರಿಕೆ ಇದನ್ನ ಎಚ್ಚರಿಕೆಯಿಂದ ಕೊಡ್ತಾ ಇದೆ ಅಂತ ಅಂದ್ರೆ ಇನ್ನು ಇವರು ಗೊತ್ತಿಲ್ಲ ಯಾವ ಮಟ್ಟಕ್ಕೆ ಇವರು ಹೆಂಗ್ ಕಂಟ್ರೋಲ್ ತರ್ತಾರೋ. ಔಟ್ಸ್ಕರ್ಟ್ಸ್ ಅಲ್ಲಿ ಇಂಜಿನಿಯರಿಂಗ್ ಕಾಲೇಜು, ಮೆಡಿಕಲ್ ಕಾಲೇಜ್ ಇದೆ, ಅಲ್ಲಿ ಸಪ್ಲೈ ಮಾಡ್ತಾರೆ ಇವರು. ಖಂಡಿತವಾಗಿ ಅಲ್ಲಿ ಕಂಪ್ಲೇಂಟ್ ಆ ಏರಿಯಾದಲ್ಲಿ ಜನ ವಾಸ ಮಾಡೋಕ್ಕಾಗಲ್ಲ ಸರ್. ಅಲ್ಲಿ ರಾತ್ರಿ 12 ಗಂಟೆ 2 ಗಂಟೆವರೆಗೂ ಕೂಗಾಡೋದು ಇವ್ರದೆಲ್ಲ ಇದು. ಆ ಜನ ವಾಸನೂ ಮಾಡೋಕ್ಕಾಗಲ್ಲ, ಇವ್ರು ಕೂಗು ನಿಲ್ಸಕ್ಕಾಗಲ್ಲ. ಪೊಲೀಸರು ಕೊಟ್ಟರೆ ಪೊಲೀಸರು ಒಂದಿನ 2 ದಿನ ನೋಡ್ತಾರೆ, ಸುಮ್ಮನೆ ಆಗ್ತಾರೆ. ಪ್ರತಿ ಬಾರಿನೂ ಹೊಸ ತಂತ್ರಗಳು. ಅವ್ರದ್ದು ವೃತ್ತಿನೇ ಅದಲ್ಲ, ಅಂದ್ರೆ ಎಲ್ಲೋ ಪ್ರೊಫೆಷನಲ್ಸ್ ಅವರು. ಎಲ್ಲೋ ಒಂದ್ ಕಡೆ ನಮ್ಮ ಕಣ್ಣು ಮುಂದೆ ನಮ್ಮ ಯುವ ಜನಾಂಗ ಹಾಳಾಗ್ತಾ ಇದೆ, ಖಂಡಿತ ಹಾಳಾಗ್ತಾ ಇದೆ. ಜೊತೆಗೆ ನಮ್ಮ ಸಾರ್ವಜನಿಕರು ಕೂಡ ಪ್ರತಿ ಸಾರಿ ಹೇಳ್ತಾನೆ ಇರ್ತೀವಿ, ದಯವಿಟ್ಟು ನಿಮ್ಗೆ ಈ ಥರದ್ದು ಎಲ್ಲೇ ಒಂದು ಕಂಡ್ರು ಕೂಡ ದಯವಿಟ್ಟು ಪೊಲೀಸ್ನವ್ರಿಗೆ ಇನ್ಫಾರ್ಮ್ ಮಾಡಿ, ದಯವಿಟ್ಟು ಪೊಲೀಸ್ನವ್ರಿಗೆ ಹೇಳಿ. ಅವ್ರಿಗೆ ಮಾಹಿತಿ, ಖಂಡಿತವಾಗಿ ನಿಮ್ಮ ಮಾಹಿತಿ ನಾವು ಆಚೆ ಬಿಡಲ್ಲ, ಯಾರಿಂತವ್ರು ಹೇಳಿದ್ರು ಅಂತ ಹೇಳಲ್ಲ, ಖಂಡಿತ ಇದೊಂದು ಹೆಲ್ಪ್ ಮಾಡಿ ಅಂತ ಹೇಳಿ ನಾವು ಈ ಮೂಲಕ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಸೌತ್ ಆಫ್ರಿಕಾದಲ್ಲಿರೋರೇ ಜಾಸ್ತಿ ಸರ್, ಬರ್ತಕ್ಕಂಥವ್ರು, ಉಗಾಂಡ, ಹೇಳಕ್ಕೆ ಅಸಾಧ್ಯ, ಭಯಂಕರ ಇದು ಮಾಡ್ತಾರೆ ಅವರು. ನೋಡಿ, ಇನ್ನೊಂದು ಉಪನ್ಯಾಸಕಿ, ಅತಿಥಿ ಉಪನ್ಯಾಸಕಿ ಕಲ್ಯಾಣ ಮಂಟಪಗಳಿಗೆ ಹೋಗಿ ಚಿನ್ನಾಭರಣಗಳನ್ನ ಕಳ್ತನ ಮಾಡಿ ಎಲ್ಲಿಗೆ ಬಂತು ಕಾಲ ಅಂತ. ಅವಳು ಉಪನ್ಯಾಸಕಿ ಮಕ್ಕಳನ್ನ ತಿದ್ದಬೇಕಾದವಳು. ಇಂಥ ಈ ಡ್ರಗ್ಸು ಇಂಥವೆಲ್ಲ ಇವತ್ತು ಕಾಲೇಜ್ ಮಕ್ಕಳಲ್ಲೇ ಯಥೇಚ್ಛವಾಗಿದೆ, ಎಲ್ರಿಗೂ ಗೊತ್ತಿರೋಂಥದ್ದು, ಎಲ್ಲ ಅಲ್ಲೇ ಹೆಚ್ಚಾಗಿ ಸಾಗಣೆ ಆಗ್ತಾ ಇರೋಂಥದ್ದು. ಅಂತರ್ನ ತಿದ್ದಬೇಕಾದ್ರೆ ನೀವು ಕಳ್ತನ ಮಾಡ್ಕೊಂಡು ಕುಂತ್ರೆ
ಅದೇ ಶಾರ್ಟ್ ಕಟ್ ಶ್ರೀಮಂತರಾಗಬೇಕು. ಹಾ ಎತ್ತ ಸಾಗ್ತಿದೆ ಏನು ಇವ್ರಿಗೆಲ್ಲ ಯಾವ ಸಿದ್ಧಾಂತದ ಮೇಲೆ ಯಾವ ನೈತಿಕತೆ ಮೇಲೆ ಇವರೆಲ್ಲ ಬದುಕ್ತಿದ್ದಾರೆ ಅಂತ. ದಿಲ್ಲಿ, ಮುಂಬೈ, ಕೋಲ್ಕತ್ತಾ ಹಿಂದೂ ಹತ್ಯೆ ವಿರುದ್ಧ ದಂಗಲ್ ಹೌದು, ತುಂಬ ವಿಪರೀತಕ್ಕೆ ಹೋಗ್ತಾ ಇದೆ, ಲಾಠಿ ಚಾರ್ಜ್ ಆಗಿದೆ. ಇದು ಮುಂದೆ ಯಾವ ರೀತಿ ತೊಗೊಂಡೋಗ್ತಾರೋ ಹೇಳಿ ಸರ್ ನೀವು. ಇದ್ರದ ಹಿಂದೂ ಹತ್ಯೆ ಇದು ನಿಲ್ದೇ ಇರೋದು ಬಾಂಗ್ಲಾದೇಶ. ಬಾಂಗ್ಲಾದಂತಂತೂ ನಿಲ್ದೇ ಇರುವಂತದ್ದು ಅಲ್ಲಿ ಕಂಟಿನ್ಯೂಸ್ ಅದೇ ನಡೀತಾನೆ. ಕೀಟ್ಲೆಗಳು. ಅಲ್ಲಿ ಇರೋರು ಇವ್ರನ್ನ ಹೊಡೆದಾಕ್ತಾರೆ, ಹಿಂದೂಗಳನ್ನ ಸಾಯಿಸೋದು, ಹಿಂದೂ ದೇವಸ್ಥಾನ ಹೊಡೆಯೋದು. ನೋಡಿದ್ದು ಇವೇ ನಡೀತಾ ಇರುತ್ತೆ ಅಲ್ಲಿ, ಬೇರೆ ಇದೇನೂ ನಡೀತಾ ಇಲ್ಲ ಅಲ್ಲಂತೂ. ಅದೆಲ್ಲಿಗೆ ಯಾವಾಗ ನಿಲ್ಲುತ್ತೋ ಏನ್ ಕತೆ ಅದಂತೂ ಗೊತ್ತಿಲ್ಲ. ಅದು ಅಲ್ಲ ಇಲ್ಲ, ಇದಕ್ಕೆ ಕೆಲವೊಂದು ಕಡಿವಾಣ ಬೀಳಲೇಬೇಕಾಗುತ್ತೆ. ಯಾಕೆಂದ್ರೆ ನಾವೆಲ್ಲ ಒಂದಷ್ಟು ಮಾನವ ಧರ್ಮ ಅನ್ನೋದನ್ನ ನಂಬಬೇಕಾಗುತ್ತೆ. ಈಗ ನೀವು ನೋಡಿ, ಬಾಂಗ್ಲಾ ವಿಭಜನೆ ಆದಾಗ ಅದಕ್ಕೆ ಪ್ರತಿಯೊಂದಕ್ಕೂ ಸಹಾಯ ಮಾಡಿದ್ದೇ ಇಂಡಿಯಾ. ಹೌದು, ಅದು ಹಣಕಾಸಿನ ವ್ಯವಸ್ಥೆಯಿಂದ ಹಿಡಿದು ಅವರು ಆ ಸ್ಟ್ರಕ್ಚರ್ ಮಾಡ್ಕೊಳ್ಳಿಕ್ಕೆ ಪ್ರತಿಯೊಂದಕ್ಕೂ ರಾಷ್ಟ್ರಗೀತೆನೂ ಕೂಡ ನಮ್ಮ ರವೀಂದ್ರನಾಥ್ ಠಾಗೂರ್ ಕೊಟ್ಟೆ ಅಂತ ಅಲ್ಲ. ಅಂದ್ರೆ ಇದು ಉಂಡು ಮನೆಗೆ ದ್ರೋಹ ಮಾಡೋದು ಅಂತೀವಲ್ಲ, ಈ ತರದ್ದು ಯಾಕೆ ಎಲ್ಲರ ಕಣ್ಣು ಭಾರತದ ಮೇಲೆ ಬೀಳುತ್ತೆ? ಅಲ್ಲ ಜಾಸ್ತಿ ಭಾರತ. ಅದೇ ಅದೊಂದೇ ಜಾಸ್ತಿ. ಶಾಂತಿ ಪ್ರಿಯರು ಬೇಡ ನಮಗೆ ಬೇಡ ಅನ್ನೋ ಒಂದು ಕಾರಣ. ನೀವು ಎಲ್ಲಾ ಸವಲತ್ತುಗಳನ್ನ ನಮ್ಮಿಂದ ತಗೊಂಡು ಮತ್ತೆ ನೀವು ನಮ್ಮ ಮೇಲೆ ಯುದ್ಧ ಮಾಡಕ್ ಬರೋದು ಅಂದ್ರೆ ಅದೆಷ್ಟು ಮಟ್ಟಿಗೆ ಸರಿನೋ ಗೊತ್ತಿಲ್ಲ. ಯಾಕೆಂದ್ರೆ ಯಾವ ಧರ್ಮದಲ್ಲಿಯೂ ಕೂಡ ಯಾವ ದೇವರು ಕೂಡ ನೀನು ಧರ್ಮಾಂಧನಾಗು, ನೀನು ಏನೋ ಸಮಾಜಘಾತಕನಾಗು ಅಂತ ಯಾವ ದೇವರು ಯಾರಿಗೂ ಹೇಳಿಲ್ಲ. ನಿನ್ನ ಧರ್ಮಕ್ಕೋಸ್ಕರ ನೀನು ಕೊಲೆ ಮಾಡು, ಸಾಯಿಸು ಎಲ್ಲೂ ಹೇಳಿಲ್ಲ. ಆದರೆ ನಿಮ್ಮ ಧರ್ಮನ ನೀವು ಪ್ರೀತಿಸಿ, ಅದ್ರ ಜೊತೆಗೆ ಮನುಷ್ಯರನ್ನು ಪ್ರೀತಿಸಿ. ಎರಡೂ ಇರಬೇಕು. ಎಲ್ಲಾ ಧರ್ಮದ ಆತ್ಮ ಒಂದೇ, ಅದ್ರಲ್ಲಿ ಏನ್ ಬದಲಾವಣೆನೇ ಇಲ್ಲ. ಅದೇ ಪರಿಶುದ್ಧತೆ. ಈಗ ನಮ್ದು ರಾಮಾಯಣ ಮಹಾಭಾರತ ಏನ್ ಹೇಳುತ್ತೋ ಕುರಾನ್ ಅದ್ರಲ್ಲಿ ಅದೇ ಹೇಳುತ್ತೆ. ಬೇರೆ ಏನಿತ್ತು ಅಂದ್ರೆ ಹೇಳೋ ರೀತಿ ಬೇರೆ ಬೇರೆ ಇರುತ್ತೆ ಅಷ್ಟೇ, ಸಾರಾಂಶ ಒಂದೇ. ಮುಂದಕ್ಕೆ ಹೋಗಿ 3145 RO ಘಟಕ ಬಂದ್. ನಮ್ಮ ಒಂದು ಮೇಂಟೆನೆನ್ಸು, ಇನ್ನು ಒಂದು ನಮ್ಮ ಜನರು ಅಲ್ಲಿ ರಬ್ಬರ್ ಕಾಯಿನ್ ಹಾಕ್ತಾರಂತ ನೀರಿಗೆ. 5 ರೂಪಾಯಿಗೋಸ್ಕರ. 5 ರೂಪಾಯಿ ಅದೇ ಪ್ರಮಾಣದ, ಅದೇ ತೂಕದ, ಅದೇ ಗಾತ್ರದ, ಅದೇ ವಿನ್ಯಾಸದ ಕಾಯಿನ್ ಹಾಕಿ ನೀರು ಮಷಿನ್ ಹಾಳು ಮಾಡೋದು. ಒಂದಷ್ಟು ಕಡೆ ಏನಾಗ್ತದೆ, ನೀರು ಡ್ರೈ ಆಗ್ಬಿಟ್ಟಿರ್ತದೆ, ಹಾಗಾಗಿ ಒಂದಷ್ಟು ಹಾಳಾಗಿರ್ತದೆ. ಮೇಂಟೆನೆನ್ಸ್ ಒಂದು ಪ್ರಾಬ್ಲಮ್ ಇರುತ್ತೆ. ಈಗ ಬೆಳಗ್ಗೆ ಎದ್ರೆ ಅತ್ಯವಶ್ಯ ಬೇಕಾಗಿರೋದು ಕುಡಿಯೋ ನೀರು. ಅವನ್ನೇ ಹಾಳಾಗಿದ್ರೆ 3145 ಇಟ್ ಇಸ್ ಎ ಬಿಗ್ ನಂಬರ್. ಅಲ್ಲ, ನಾಲ್ಕು ಸರ್ಕಾರಿ ಅಧಿಕಾರಿಗಳಿಗೆ ಲೋಕಾಯುಕ್ತ ದಾಳಿ ಬಿಸಿ ಹುಟ್ಟಿಸಿದೆ. ಬಾಗಲಕೋಟೆ, ವಿಜಯಪುರ, ಕಾರವಾರ, ರಾಯಚೂರುಗಳಲ್ಲಿ ಒಟ್ಟು 19 ಕೋಟಿ 20 ಲಕ್ಷ ರೂಪಾಯಿಗಳನ್ನ ವಶಪಡಿಸ್ಕೊಂಡಿದೆ. ಬರೇ ಬೆಳ್ಳಿ ಪಾತ್ರೆಗಳು, ಬಂಗಾರ ಅಲ್ಲ, ಸುಮಾರು ಎಷ್ಟು 9 ಕೋಟಿ ಇರಬೇಕು ಅನ್ಸುತ್ತೆ. ಇಲ್ಲ, 19 ಕೋಟಿ. ಆ ಫೋಟೋ ನೋಡಿದ್ರೆ ಮೈಸೂರು ಅರಮನೆಯಲ್ಲಿ ಪ್ರದರ್ಶನಕ್ಕೆ ಇಡ್ತಾರೆ ನೋಡಿ, ಆ ಕಿರೀಟ, ಬಂಗಾರ, ಒಡವೆಗಳು ಆ ಪ್ರಮಾಣದಲ್ಲಿ ಕಾಣ್ತಾ ಇದೆ ಫೋಟೋ. ಅಲ್ಲ, ಕೇವಲ 7 ಕಡೆ ದಾಳಿ ಮಾಡಿ 19 ಕೋಟಿ ಅವರು ವಸೂಲಿ ಮಾಡಿದ್ದಾರೆ, ಜಪ್ತಿ ಮಾಡಿದ್ದಾರೆ ಅಂದ್ರೆ ಇನ್ನು ಯಾವ ಮಟ್ಟದ ಒಂದು ಭ್ರಷ್ಟಾಚಾರ ನಮ್ಮನ್ನ ಹಗಲು ಇರುಳು ಕಾಡ್ದೇನೆ. ಸರ್, ಅವ್ರು ಭ್ರಷ್ಟರಿಗೆ, ಭ್ರಷ್ಟತನದಲ್ಲಿ ಲಂಚ ತಗೊಂಡು ಕೆಲಸ ಮಾಡೋ ಅಧಿಕಾರಿಗಳಿಗೆ ಈ ನಮ್ ಸಾಫ್ಟ್ ವಾಯ್ಸ್ ಅಲ್ಲೆಲ್ಲ ಮಾತಾಡ್ಲೇಬಾರ್ದು ಸರ್. ಸರ್, ಅವ್ರಿಗೆ ಅವ್ರ ವಂಶ ಉಳಿಯುತ್ತಾ ಅಂತ ಕೇಳ್ಬೇಕು ನಾವು. ಸರ್, ಕೋಟಿ ತಗೊಂಡ್ರೆ ಏನ್ ಸರ್, ಅವ್ರಿಗೆ ಸರ್ಕಾರ ಏನೆಲ್ಲ ಸವಲತ್ತುಗಳು ಕೊಟ್ಟಿರ್ತದೆ ಸರ್. ಸರ್, ಅಷ್ಟೇ ಪ್ರಮಾಣದ ನಾಲೆಡ್ಜ್ ಇರೋಂಥವ್ರಿಗೆ, ಅಷ್ಟೇ ಒಂದಷ್ಟು ಅರ್ಹತೆಗಳಿರೋಂಥ ವ್ಯಕ್ತಿ ಖಂಡಿತವಾಗ್ಲೂ ಎಲ್ಲೋ 100, 1000 ತಿಂಗಳಿಗೆ 5,000 ಉಳ್ಸಕ್ ಒದ್ದಾಡ್ತಾವನೆ. ಇವರು ಅದೇ ಪ್ರಮಾಣದಲ್ಲಿ ಇದ್ದು ಕೋಟಿ ನೀವು ತಗೊಂತಿದ್ದೀರಿ ಅಂದ್ರೆ, ಸರ್ಕಾರ ನಿಮಗೆ ಮನೆ ಕೊಟ್ಟಿದೆ, ಓಡಾಡೋ ಕಾರ್ ಕೊಡ್ತಿದೆ, ನಿಮ್ಗೆ ಒಳ್ಳೆ ವ್ಯವಸ್ಥೆಗಳನ್ನು ಕೊಟ್ಟಿದೆ, ಕೈ ತುಂಬ ಸಂಬಳ ಕೊಡ್ತಿದೆ, ಮಕ್ಕಳನ್ನ ಓದ್ಸಕ್ಕೆ ಅನುಕೂಲ ಮಾಡ್ಕೊಟ್ಟಿದೆ, ಮನೆಗಳಿಗೆ ರೇಷನ್ ತಂದು ಹಾಕ್ತಿದೆ, ಎಲ್ಲ ಇದೆ, ಪ್ರತಿ ಸವಲತ್ತು. ಏನಕ್ಕೆ ನೀವು ಜನನ ಹಿಂಡಿ ತಿಂತಾ ಇದ್ದೀರಾ? ನೀವು ಹೇಳಿದಂಗೆ ಅವ್ರನ್ನ ರಿಲೀಸ್ ಮಾಡ್ಬೇಕಷ್ಟೇ, ಸರ್ಕಾರಿ ಸೇವೆಯಿಂದ ಮಾಡಿಬಿಡ್ಬೇಕಷ್ಟೇ. ಇಲ್ಲ, ಒಂದು ಕಠಿಣ ಒಂದು ಸೂಚನೆ ಹೋಗ್ಬೇಕು. ನಾನು ಇದು ಮಾಡಿದ್ರೆ ಇದು ನನಗೆ ಪ್ರಾಬ್ಲಮ್ ಆಗುತ್ತೆ ಅನ್ನೋ ಭಯ ಹುಟ್ಟಿಸಿದ್ರೆ, ಈ ತರ ಟ್ರೀಟ್ಮೆಂಟ್ ಬಹಳ ಸಿನಿಮಾಗಳಲ್ಲಿ ಬಂದಿದೆ. ಹೌದು, ಆ ಸಿನಿಮಾ ನೋಡ್ಲಿಕ್ಕೆ ಚಂದ ಅಷ್ಟೇ. ಕೆಲವೊಂದು ನಾವಿದು ಸಿನಿಮಾ ಅಂತ ಇಲ್ಲ, ಕಾಲ ಏನ್ ಬೇಕಾದ್ರೂ ಮಾಡುತ್ತೆ. ಕಾಲಕ್ಕೆ ಶಕ್ತಿ ಇದೆ, ಮನುಷ್ಯರಿಗೆ ಶಕ್ತಿ ಇದೆ, ಅದನ್ನ ತಗೊಂಡು ನಿರ್ಧಾರ ಮಾಡಿ ನಿಂತ್ಕೊಬೇಕು. ಈಗ ನಾನು ಹೇಳ್ತೇನೆ, ನೀವು
ಇದೆಲ್ಲ ನಾವು ಒಂದು ಮಿಲಿಟರಿ ಸರ್ಕಾರ ಬಂದಾಗ ಆಲೋಚನೆ ಮಾಡ್ಬೋದೇನಷ್ಟೇ. ಪ್ರಜಾ ರಾಜ್ಯದಲ್ಲಿ ಪ್ರಜಾ ಸರ್ಕಾರದಲ್ಲಿ ಇದು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಂಗಂತೇಳಿ ಯಾಕೆ ಅಂತ ಕೇಳ್ರಿ, ಕ್ವಶನ್ ಹೇಳ್ತೀನಿ. ಎಲ್ಲ ರಾಜ್ಯ ಆಳೋರೆ ನನಗೆ ಮಂತ್ಲಿ ಲಿಸ್ಟ್ ಕಲೆಕ್ಟ್ ಮಾಡ್ಕೊಡಿ ಅಂತ ಹೇಳ್ತಾರೆ. ಏನ್ ಮಾಡ್ತೀರಿ? ಅವ್ರೇನ್ ಮಾಡ್ಬೇಕು ಅಧಿಕಾರಿಗಳು? ಜೇನ್ ತಿಂದ್ಮೇಲೆ ಕೈ ನೆಕ್ತಾನ ಅವನು. ಹೌದು, ಕಲೆಕ್ಷನ್ ಕಿಂಗ್ಸ್. ಖಂಡಿತವಾಗಿಯೂ ನಿಮ್ಗೆ ಬಹುಶಃ ಗೊತ್ತಿಲ್ಲ ನನಗೆ ಎಷ್ಟು ಮಟ್ಟಿಗೆ ಇದು ಎಲ್ಲರ ಮನಸ್ಸಲ್ಲಿ ಅಂತ. ಯಾರಾದ್ರೂ ಒಬ್ಬ ಅಧಿಕಾರಿ ನೀವು ಕೇಳಿ, ನಿಮ್ಗೆ ತೀರಾ ಆಪ್ತರನ್ನ ಕೇಳಿ, ಎಲ್ರು ಹೇಳಲ್ಲ, ಬಾಯ್ ಬಿಡಲ್ಲ, ತೀರಾ ಆಪ್ತರನ್ನ ಕೇಳಿ ನೀವು, ಅಯ್ಯೋ ಏನ್ ಮಾಡೋದು ಮಂತ್ಲಿ ನಾವು ಇಷ್ಟು ಕೊಡ್ಲೇಬೇಕು ಅವ್ರಿಗೆ. ಇದು ವಸೂಲಿ ಮಾಡ್ತಾರೆ ಕೊಡ್ಬೇಕು. ಅಲ್ಲ, ಅದು ಸೆಕೆಂಡ್ರಿ, ಕೆಲಸ ಮಾಡ್ಲಿಕ್ಕೆ ಬಿಡೋದಿಲ್ಲ. ಅದ್ರ ಜೊತೆಗೆ ಅವ್ರ ಹಿಂಬಾಲಕರು ಇರ್ತಾರಲ್ಲ, ಅವ್ರೆಲ್ಲರೂ ಅವ್ರಿಗಿಂದ ಟಾರ್ಚರ್ ಕೊಡ್ತಾರೆ. ನಾವು ಆ ಕಾರ್ಯಕ್ರಮ ಬಿಡ್ತೀವಿ, ನಾವು ಇಷ್ಟು ಕೊಡು, ಈ ಕರೆ ಇಷ್ಟು ಕೊಡು, ಟಾರ್ಗೆಟ್. ಎಲ್ಲಿಂದ ಬರ್ಕೊಡ್ತಾರೆ? ಮತ್ತೆ ನೀವ್ ಯಾವ ಆಧಾರದ ಮೇಲೆ ನೀವು ಅಷ್ಟು ಧೈರ್ಯವಾಗಿ ನಾವ್ ಹೇಳ್ಬೋದು ಇದು ಸರಿ ಹೋಗುತ್ತೆ? ಎಲ್ಲಿ ಸರಿ ಹೋಗುತ್ತೆ ಸರ್? ನೀನು ಒಂದು IAS ಎಕ್ಸಾಮ್ ಪಾಸ್ ಮಾಡಕ್ಕೆ ಏನೆಲ್ಲ ತಂತ್ರಗಾರಿಕೆಗಳು ಇರೋನಿಗೆ ಶ್ರಮೇರನ್ಗೆ ಅವ್ನು ಯಾಕೆ ಇದನ್ನ ಬಳಸ್ಕೊಂಡು ಅವನು ಇವ್ರನ್ನ ತಿದ್ದಕ್ಕಾಗಲ್ಲ, ಬಿಡಲ್ಲ. ಅದೇ ಪ್ರಜಾಪ್ರಭುತ್ವ. ಏನು ಆಗಲ್ಲ. ಈಗ ಒಂದ್ ನಿಷ್ಠೆಯಿಂದ ಬದುಕ್ತಾರೆ. ಒಂದ್ ಹೇಳ್ತೀನಿ, ಅವರು ಜೀವಂತವಾಗಿರಲ್ಲ. ಅಲ್ಲ, ನಾವು ಮೊದಲು ಅಂತ ಹೇಳಿ IPS ಆಫೀಸರ್ಗಳನ್ನ ನೋಡಿದೀವಿ. ಸರ್ ಅವರೊಳಗೆ ಪದ್ಧತಿ, ನಾನು ಹೋಗ್ತಾ ಇರೋದು ಕಷ್ಟದ ಜಾಗಕ್ಕೆ ಬಿಡಿ, ಅದೇನು ಗೊತ್ತಾ, ದಕ್ಷ ಅಧಿಕಾರಿ ಗಣಪತಿ ಮಡಿಕೇರಿಯಲ್ಲಿ ಏನಾದ್ರು ಇಷ್ಟೇ ಕಣ್ಮುಂದೆ ಮುಂದೆ ಇದ್ದೇವೆ. ಯಾಕೆ ಅವ್ರು ಏನ್ ಮಾಡ್ತಾರೆ ಗೊತ್ತಾ? ಬಿಡಪ್ಪ, ನನಗೂ ಸಂಸಾರ ಇದೆ, ನನಗೂ ಮಕ್ಳಿದ್ದಾರೆ, ಹೋಗ್ಲಿ ಬಿಡು. ಅಲ್ಲ, ಇದು ನಾನು ಹೇಳ್ತೀನಲ್ಲ, ನಾವು ಮಾತಾಡೋದು ಬೇರೆ, ಕಾರ್ಯಗತಕ್ಕೆ ಬರೋದು ಬೇರೆ, ಪ್ರಾಕ್ಟಿಕಲ್ ಥಿಂಕ್ ಬೇರೆ. ಸರ್, ಅದು ನೀವು ಸಾಮಾನ್ಯರಂಗೆ ಯೋಚನೆ ಮಾಡ್ಬೇಕು. ನಮಗೆ ಮನೆ ಇದೆ, ಮಕ್ಳಿದೆ ಅಂತ. ನೀವು ಸಮಾಜ ತಿದ್ದಕ್ ಹೋದಾಗ, ಸಮಾಜನ ಸಂಪೂರ್ಣವಾಗಿ ಸರಿ ಮಾಡಕ್ ಹೋದಾಗ ಕೆಲವೊಂದು ನಿರ್ಧಾರಗಳನ್ನ ಮೊದಲು ನಾವು ಬದಲಾವಣೆ ತಗೊಳಕ್ಕೆ ಅವ್ರ ಮೇಲೆ ಇನ್ನೊಬ್ರು ಕಂಟ್ರೋಲರ್ ಇರ್ತಾರೆ. ನೋಡಿ, ಇದು ಈ ಕುಖ್ಯಾತಿಗಳು ಹೆಂಗೆ ಕಾರಣ ಆಗ್ತವೆ ಅಂತ ಅಂದ್ರೆ, ಪಾಪ ಇವತ್ತು ವಿಜಯವಾಣಿಯಲ್ಲಿ ಹಾಕೊಂಡಿದ್ದಾರೆ ದಂಡುಪಾಳ್ಯದ ಊರು ಚಿತ್ರ ಹಾಕ್ಬಿಟ್ಟು. ಹೌದು ರವಿ ಸರ್, ದಂಡುಪಾಳ್ಯದ ಕತೆ ಅದೇ. ಯಾಕೆಂದ್ರೆ ಯಾವುದೇ ಮನುಷ್ಯ ಆಗ್ಲಿ ಸರ್, ಒಂದು ಸಾರಿ ಒಂದು ಕೆಟ್ಟ ಹೆಸರು ಬಂತು ಅಂತ ಅಂದ್ರೆ ನೀವೆಷ್ಟೇ ಪರಿವರ್ತನೆ ಏನೇ ಆದ್ರೂ ಆ ಕೆಟ್ಟ ಹೆಸರು ಎಲ್ಲೋ ಒಂದ್ ಕಡೆ. ಈಗ ಒಂದು ಅಪರಾಧ ಹಿನ್ನೆಲೆಯಲ್ಲಿ ಒಬ್ಬ ಜೈಲಿಗೆ ಹೋಗಿ ಬಂದು ತುಂಬಾ ಅಂದ್ರೆ ಬದಲಾವಣೆಯಾಗಿ ಸಮಾಜಮುಖಿ ಕೆಲಸಗಳಲ್ಲಿ ಕೂಡ ತೊಡಗಿಸ್ಕೊಂಡಿದ್ರು ಕೂಡ ಎಲ್ಲೋ ಒಂದು ಕಡೆ ನಮ್ಮ ಸೊಸೈಟಿ ಕೆಟ್ಟ ದೃಷ್ಟಿಯಿಂದ ಹಂಗೇ ನೋಡ್ತಿರ್ತಾರೆ. ಅಂದ್ರೆ ಯಾಕೆ ಈ ವಿಚಾರ ಈಗ ಪ್ರಸ್ತಾಪ ಆಯ್ತು ಅಂದ್ರೆ, ನೋಡಿ 1990 ಸುಮಾರಿಗೆ ದಂಡುಪಾಳ್ಯದ ಗ್ಯಾಂಗ್ ಅಂದ್ರೆ ವೆರಿ ಫೇಮಸ್, ವೆರಿ ಕ್ರೂಯಲ್. ಇದಪ್ಪ ಜನ ಅಷ್ಟು ಭಯ ಅವ್ರು ಯಾಕೆ ಮಾಡ್ತಾ ಇದ್ರು? ಬರೀ ಬಡತನದ ಹೊಟ್ಟೆ ಹೊರೆಯೋದಕ್ಕೋಸ್ಕರ ಮಾಡ್ತಾ ಇದ್ದಿದ್ದು. ಬಡತನಕ್ಕೋಸ್ಕರ ಅವರು ಅಪರಾಧ ಕೆಲಸಗಳನ್ನ ಮಾಡಿದ್ರು. ಅದೆಲ್ಲ ಆಯಿತು, ಕ್ಲೋಸ್ ಆಯಿತು. ಇವತ್ತು ಒಂದು ಲೆವೆಲ್ಗೆ ಬಂತು. ಇವತ್ತು ಸಿಟಿ ಒಳಗಡೆ ಆ ಊರು ಬಂದಿದೆ, ತುಂಬಾ ಚೆನ್ನಾಗಿ ಡೆವಲಪ್ ಆಗಿದೆ. ಆದ್ರೂ ದಂಡುಪಾಳ್ಯ ಅಂದ್ರೆ ಅಲ್ಲಿರೋ ಜನಗಳಿಗೆ ಒಂಥರ ಅಭ್ಯಾಸ. ಯಾರು ಏನ್ ಕೊಡಲ್ಲ ಊರಿಗೆ, ಯಾರು ಕೊಡಲ್ಲ ಅವ್ರಿಗೆ. ಹಾಗಾಗಿ ಏನೇ ಮಾಡಿದ್ರು ಕೊಡಲ್ಲ, ಯಾರು ಏನ್ ಕೊಡಲ್ಲ ಅಂತರೋದು. ಅಂದ್ರೆ ಅದಕ್ಕೆ ಏನಪ್ಪಾ ಅಂದ್ರೆ, ಇದನ್ನ ಈ ಸುದ್ದಿ ವಿಶ್ಲೇಷಣೆ ನಾವು ಈ ಸುದ್ದಿ ಮುಖಾಂತರ ಏನ್ ಹೇಳೋದು ಅಂದ್ರೆ, ಆದಷ್ಟು ಕೆಟ್ಟದ್ದು ಮಾಡಿದ್ರು ಒಳ್ಳೇದನ್ನ ಮಾಡ್ಕೊಂಡು ಹೋಗಿ. ಒಂದು ಸಾರಿ ಕೆಟ್ಟ ಹೆಸರು ತಗೊಂಡ್ರೆ ನಿಮ್ ಲೈಫ್ ಲಾಂಗ್ ನೀವು ಹಾಳಾಗ್ತಾನೆ ಇರ್ಬೇಕಾಗತ್ತೆ. ತಿಳ್ಕೋಬೇಕಾದ ವಿಚಾರ ಇದು ಖಂಡಿತವಾಗಿ ಇದೆಲ್ಲರೂ ಪಾಲನೆ ಮಾಡ್ಲೇಬೇಕಾಗುತ್ತೆ. ನಿಮ್ ಕೈಲಿ ವಾದ್ರೆ ಮಾಡಿ. ಈಗ ನೀವು ಹೇಳೋದ್ ಜವಾಬ್ದಾರಿ ಹೇಳ್ತೀರಿ, ತಿದ್ಕೊಂಡಿಲ್ಲ ಅಂದ್ರೆ ಬಿಟ್ಬಿಡಿ, ಏನು ಮಾಡಕ್ ಆಗಲ್ಲ. ಹೌದು ಅಲ್ವಾ? ಸೊ ಹಾಗಾಗಿ ಆದಷ್ಟು ಕೆಟ್ಟ ಹೆಸರುಗಳನ್ನ ತಗೋಬಾರ್ದು ಅನ್ನೋ ಕಾರಣಕ್ಕೆ ನೋಡಿ ಪೇಪರ್ ಅಲ್ಲಿ ಅದು ಬಂದಿದೆ. ನಮ್ಮಲ್ಲಿ ಉದಯ ಟಿವಿನಲ್ಲಿ ಇದ್ದಾಗ ಫಸ್ಟ್ ಅದೊಂದೇ ಇದ್ದಿದ್ದು. ಅವಾಗ ದಂಡುಪಾಳ್ಯ ಗ್ಯಾಂಗ್ ಏನು ಅರೆಸ್ಟ್ ಆಗಿದ್ರು, ಅಷ್ಟು ಜನ ಆಚೆ ಕಡೆ ಕರ್ಕೊಂಡ್ಬಂದ್ರು. ಅವ್ರು ಎಲ್ಲೆಲ್ಲಿ ಏನೇನು ಮಾಡಿದ್ರು ಅಂತ ತಿಳ್ಕೊಂಡು ಒಂದು ಕಡೆಯಿಂದ ತೋರಿಸ್ಕೊಂಡೋದ್ವಿ ನಾವೆಲ್ಲ. ಎಲ್ಲೆಲ್ಲಿ ಕಾಂಪೌಂಡ್ ಹೆಂಗೆ ಆರಿದ್ರು, ಹೆಂಗೆ ಕುಂತ್ಕೊಂಡ್ರು, ಹೆಂಗೆ ಹೊಡೆದ್ರು, ಹೆಂಗೆ ಹೊಡೆದ್ರು ಅಂತ ತಿಳ್ಕೊಂಡು ಅದೆಲ್ಲ ಒಂದು ಕಡೆಯಿಂದ ಶೂಟ್ ಮಾಡ್ಕೊಂಡೋದ್ವಿ ನಾವು. ಹಂಗೆ ಅದು ಭಾರಿ ತುಂಬಾ ಎಫೆಕ್ಟಿವ್ ಆಗಿತ್ತು, ಎಲ್ಲರೂ ನೋಡೋರಂತಂತು ನೈಟಲ್ಲಿ. ಹೌದೌದು. ನೋಡಿ, ಇನ್ನೊಂದು ತುಂಬಾ ಸಂತೋಷದ ವಿಚಾರ, ಬ್ಲೂಬರ್ಡ್ ಉಡಾವಣೆಗೆ ಸಿದ್ಧತೆ. ಇವತ್ತುವಾದಂತಹ ಒಂದು ಇದು ಜಗತ್ತಿನಾದ್ಯಂತ ಸ್ಮಾರ್ಟ್ ಫೋನ್ಗಳಿಗೆ ನೇರವಾಗಿ ಹೈಸ್ಪೀಡ್ ಸೆಲ್ಯುಲರ್ ಬ್ರಾಡ್ ಬ್ಯಾಂಡ್ ಪೂರೈಸುವಂತೆ ಈ ಉಪಗ್ರಹವನ್ನು ವಿನ್ಯಾಸಗೊಳಿಸಲಾಗಿದೆ. AST ಸ್ಪೇಸ್ ಮೊಬೈಲ್ ಕಂಪನಿಯು ಇದೇ ಮೊದಲ ಬಾರಿಗೆ ಬಾಹ್ಯಾಕಾಶ ಆಧಾರಿತ ಸೆಲ್ಯುಲರ್ ಬ್ರಾಡ್ ಬ್ಯಾಂಡ್ ನೆಟ್ವರ್ಕ್ ನಿರ್ಮಿಸುತ್ತಿದೆ. ಇದನ್ನು ಸ್ಮಾರ್ಟ್ ಫೋನ್ಗಳಿಗೆ ನೇರವಾಗಿ ಬಳಕೆ ಮಾಡಬಹುದು. ಇದನ್ನು ಸರ್ಕಾರಿ ಮತ್ತು ವಾಣಿಜ್ಯ ಸೇವೆಗಳ ಅಪ್ಲಿಕೇಶನ್ಗಳಿಗಾಗಿ ವಿನ್ಯಾಸಗೊಳಿಸಲಾಗಿದೆ. ಪ್ರತಿಯೊಬ್ಬರಿಗೂ ಎಲ್ಲಾ ಸಮುದಾಯದಲ್ಲೂ 4G 5G ಧ್ವನಿ ಮತ್ತು ವಿಡಿಯೋ ಕಾಲ್, ಟೆಕ್ಸ್ಟ್ ಸ್ಟ್ರೀಮಿಂಗ್ ಮತ್ತು ಡೇಟಾವನ್ನು ಒದಗಿಸುತ್ತದೆ. ಇದು ಬಹಳ ದೊಡ್ಡದಾದಂತಹ ಉಪಗ್ರಹ. ಖಂಡಿತವಾಗಿ ನಮ್ಗೆ ಅದು ಖುಷಿ. ಯಾಕಂದ್ರೆ
ನಾವು ಆಗಲೇ ಹೇಳಿದಾಗೆ ನಾವು ತಂತ್ರಜ್ಞಾನದಲ್ಲಿ ಅಂದರೆ ಉಡಾವಣೆ ಮಾಡಲಿಕ್ಕೆ ನಾವು ಬೇರೆ ರಾಷ್ಟ್ರಗಳ ಮೊರೆ ಹೋಗ್ತಾ ಇದ್ವಿ. ಈಗ ನಾವು ಬೇರೆ ರಾಷ್ಟ್ರಗಳದನ್ನ ತಂದು ನಮ್ಮ ಶ್ರೀಹರಿಕೋಟದಿಂದ ನಾವು ಉಡಾವಣೆ ಮಾಡುವಷ್ಟು ಮಟ್ಟಿಗೆ ನಾವು ಬೆಳೆದಿದ್ದೀವಿ ಅಂತಂದ್ರೆ ನಿಜಕ್ಕಿದು ತುಂಬಾ ಒಳ್ಳೆಯ ಸುದ್ದಿ, ಹೆಮ್ಮೆ ಪಡುವಂತ ವಿಚಾರ. ಖಂಡಿತ ಖಂಡಿತ. ಚಿತ್ರದುರ್ಗದಲ್ಲಿ ಸರ್, ಚಿತ್ರದುರ್ಗದಲ್ಲಿ ಈ ಮುನ್ವೇನಲ್ಲಿ ಬರ್ತಿದ್ದಂತೆ ಆಟೋದವ್ರು, ಏನು ಅರ್ಜೆಂಟ್ ಇತ್ತು ಏನೋ ಬರ್ತಿದ್ದಂತೆ, ಇವ್ರು ಪೊಲೀಸರು ಹಿಡಿದ್ಬಿಟ್ಟವ್ರೆ. ಹಿಡಿದ್ಬಿಟ್ಟು ಇಲ್ಲಿ ಫೈನ್ ಆಗ್ತೀನಿ ಅಂತ ಕೂತ್ಕೊಂಡವ್ರಂತೆ. ಆ ಮನನ್ನು ನೊಂದ್ಬಿಟ್ಟು ಅವನೇನು ಮಾಡಿದ್ರೆ ಬೆಂಕಿ ಹಚ್ಕೊಂಡು ಸತ್ತ ಹೋಗಿದ್ದೆ ನಾನು. ಈ ಟ್ರಾಫಿಕ್ ಪೊಲೀಸ್ ಹಿಡಿಯುವಂಥವ್ರು ಯಾರು ಹಿಡಿಬೇಕು ಏನು ಅಂತ ಕೇಳ್ಕೊಂಡು ಹಿಡಿಬೇಕಲ್ಲ. ಟ್ರಾಫಿಕ್ ಅವರು ಹಿಡಿತಾರೆ, ವಾಯುಮಾಲಿನ್ಯದವ್ರು ಹಿಡಿತಾರೆ, ಎಲ್ಲರೂ ಮಾಮೂಲಿ ಪೊಲೀಸರು ಹಿಡಿತಾರೆ. ಹೌದು ಸರ್, ಪೊಲೀಸರು ಹಿಡಿತಾರೆ ನಿಜ, ಬಟ್ ಅವ್ರ ಪರಿಸ್ಥಿತಿ, ಅವ್ರ ವ್ಯವಸ್ಥೆ ನಿಜವಾಗ್ಲೂ ಪೊಲೀಸ್ನವ್ರು ಹಿಡಿದು ನಿಂತು ಮಾತಾಡುವಷ್ಟು ಎಲ್ರಿಗೂ ಇರೋದಿಲ್ಲ. ಅವ್ರಿಗೆ ಯಾವ್ದೋ ತುರ್ತು ಘಟನೆಗೆ ಸಂಚಾರ ಮಾಡೋದೇ ತುರ್ತಿಗಾಗಿ. ಒಂದು ನಾವು ದಿನನಿತ್ಯದ ವ್ಯವಹಾರಕ್ಕಾಗಿ ನಮ್ಮ ಕೆಲಸಕ್ಕಾಗಿ ಬಿಟ್ರೆ ನೀವು ಸಂಚಾರ ಮಾಡೋದೇ ತುರ್ತಿಗಾಗಿ. ನೀವು ಮದ್ವೆಗೆ ಹೋಗೋದು ತುರ್ತೆ ಸರ್, 5 ನಿಮಿಷ ಲೇಟ್ ಆದ್ರೆ ತಾಳಿ ಕಟ್ಬಿಟ್ಟು ಹೋಗಿರ್ತದೆ ಸಂಬಂಧಿಕರು. ಅಲ್ಲ, ಹುಡುಗಿ ತಾಳಿ ಕಟ್ತಾರೆ. ಅಲ್ಲ ಹೇಳಿದ್ದು ನೀವು ತುರ್ತಾಗಿ ಹೋದ್ರೆ ಪೊಲೀಸರು ಇದನ್ನ ನಿಯಮಗಳ ಇದಿದೆ ಸರ್, ನೀವು ಚೆಕ್ ಮಾಡಿ ನೀವು ಕಳ್ಸಿ, ಕೋರ್ಟಿಗೆ ಕರ್ಸಿ. ಅಲ್ಲ, ತುರ್ತಿದೆ ಅಂತ ನಾವು ಏನ್ ಬೇಕಾದ್ರೆ ತಪ್ಪದು ಸರ್. ನೀವು ಸ್ವಲ್ಪ ಟರ್ನಿಂಗ್ ಇರ್ತದೆ ಸರ್, ಟರ್ನಿಂಗ್ ಓಕೆ ನೀವು ಒಪ್ಕೊಂತೀವಿ, ಅದ್ರ ನಿಯಮಗಳಿದೆ. ಏನು ನೀವು ಒಮ್ಮೆ ಗಾಡಿ ನಿಲ್ಸ್ಬಿಟ್ಟು ಕಳ್ಸಿ ಅವ್ರನ್ನ. ಪೊಲೀಸರು ಯಾಕೆ ನಾವು ಸರಿ ಇದ್ದ ಪೊಲೀಸರು ಯಾಕೆ ಹಿಡಿತಾರೆ ಅಷ್ಟೇ. ಖಂಡಿತ ಇದೇ ಕಾನೂನು. ನೀವು ಅವಾಗಲೇ ಮಾತಾಡೋಲ್ಲ, ಟಾರ್ಗೆಟ್ ಇದೆ ಅವ್ರಿಗೆ ಟಾರ್ಗೆಟ್ ಇದೆ ಅಂತ. ಹೆಲ್ಮೆಟ್ ಇಲ್ದಾರ ನಡೀರಿ, ಹೆಡ್ಲೈಟ್ ಇಲ್ದಾರ ನಡೀರಿ, ಅದೇ ಏನದು ಲೈಸೆನ್ಸ್ ಇಲ್ದಾರ ನಡೀರಿ, ಇನ್ಸೂರೆನ್ಸ್ ಇಲ್ದಾರ ನಡೀರಿ, ಅದು ಟಾರ್ಗೆಟ್ ಸರ್. ಇದರಿಂದ ಅಪಘಾತಗಳಾಗ್ತಿದೆಯಲ್ಲ. ಮೊನ್ನೆ ಈಗ ಒಂದು 6 ತಿಂಗಳಿಂದ ನಾವು ನೋಡಿದ್ವಿ, ಪೊಲೀಸ್ನವ್ರು ಕೈ ಹಾಕ್ತಾರೆ ಅಂತ ಹೋಗಿ ಇನ್ನೊಬ್ಬ ಯಾರೋ ಗಾಡಿ ಗುದ್ದಿ. ಇದಕ್ಕೆ ಪೊಲೀಸ್ನವರು ರಸ್ತೆನ ತಪ್ಪಿಸ್ಕೊಂಡು ಅಲ್ಲಿಂದ ಅವ್ರು ಆಕ್ಸಿಡೆಂಟ್ ಮಾಡ್ಬೇಕಾ? ಅವನ ಯಾಕೆ ತಪ್ಪಿಸ್ಕೊಂಡು ಹೋದ ಸರ್? ಸಣ್ಣ ತಪ್ಪಿಗೆ ಪ್ರಾಣ ಹಾನಿನ? ಪೊಲೀಸ್ನವರು ಸಣ್ಣ ತಪ್ಪಿಗೆ ಅವನ ಹತ್ರ ಆಯ್ತು ಏನೋ ಡಿಎಲ್ ಇಲ್ಲ, ಇನ್ಶೂರೆನ್ಸ್ ಇಲ್ಲ, ಅದಕ್ಕೆ ನೀವು ದಂಡ ಹಾಕಿ ಅದನ್ನ ಕಾನೂನು ಪ್ರಕಾರ ತಗೊಂಡಕ್ಕೆ ಹೊರತು ನೀವು ರಸ್ತೆ ಮಧ್ಯದಲ್ಲಿ ನಿಲ್ಲಿಸಿ ಮಾಡೋದಿದೆಯಲ್ಲ. ಮುಂಚಿತವಾಗಿ ನೀವು ಓವರ್ ರಿಯಾಕ್ಟ್ ಮಾಡಿದ್ರೆ ಅವ್ರೇನ್ ಮಾಡ್ತಾರೆ? ಈಗ ಎಕ್ಸಿಡೆಂಟ್ ಕೈ ಪೊಲೀಸ್ ಕೈ ಡ್ರೈವರ್ ತಪಾಸಣೆ ಮಾಡ್ಬೇಕಾಗಿದ್ದು. ಯಾಕಂದ್ರೆ ತಪಾಸಣೆ ಮಾಡೋದು ದಯವಿಟ್ಟು ಅರ್ಥ ಮಾಡ್ಕೋಬೇಕು, ನಿಂದ ಡಿಎಲ್ಗೋಸ್ಕರ ಅಲ್ಲ. ಖಂಡಿತ ತುಂಬಾ ಕಳ್ಳತನದ ಗಾಡಿಗಳು ಹೋಗ್ತಿರ್ತವೆ, ತುಂಬಾ ಕದ್ದು ಓಡಾಡ್ತಿರ್ತಾರೆ. ಇದರಿಂದ ಅಪರಾಧ ಹಿನ್ನೆಲೆ ಉಳ್ಳವರು ತುಂಬಾ ಜನ ಇರ್ತಾರೆ. ಆ ಗಾಡಿ ಅವಂದೇ ಇರೋದಿಲ್ಲ, ಎಲ್ಲೋ ಕದ್ಕೊಂಡ್ ಬಂದಿರ್ತಾನೆ, ಏನೋ ಮಾಡಿರ್ತಾನೆ. ಇದನ್ನ ನಾವು ತಪ್ಪು ಅಂತ ಯಾವ ಮುಖಾಂತರ ಹೇಳ್ತೀರಿ ತಪ್ಪು ಅಂತ? ನೀವು ಹೇಳಲೇಬಾರಿ, ತಪ್ಪು ಅಂತ ಹೇಳ್ಬಾರ್ದು. ಆದ್ರೆ ಹಿಡಿಯೋರ್ಗು ವ್ಯವಧಾನ ಇರಬೇಕು, ಅವ್ರು ಸಿಗಾಕೊಂಡ್ರು ವ್ಯವಧಾನವಾಗಿರ್ಬೇಕು. ಈಗ ಅವ್ರು ಬೆಂಕಿ ಹಚ್ಕೊಳ್ಳೋಂಥದ್ದು ಏನ್ ಮಾಡಿದ್ರು? ಅವರು ಏನಿಲ್ಲ, ಏನಾದ್ರು ಮಾಡಿದಾರ? ಅವ್ರು ಹೊಡೆದ್ರ ಅವನಿಗೆ ಏನೋ ಮಾಡಿದ್ರು? ಅಲ್ಲ, ಅವ್ನ ಮನ ಏನ್ ಅಂದ್ರೆ ಅಷ್ಟು ಮನಸ್ಸು ಅಷ್ಟು ವೀಕ್ ಮೈಂಡ್ ಇದ್ದವನು ಅವ್ನು ಕರೆಕ್ಟ್ ಹೋಗ್ಬೇಕಾಗಿತ್ತು. ಏನ್ ಕೊನೆಯಲ್ಲಿ ಬರ್ಬೇಕಿತ್ತು ಅವನು? ಇದು ಅವ್ರ ಅಪರಾಧ ಅಲ್ಲ, ಇದು ಪೊಲೀಸರ ಅಪರಾಧ ಅಲ್ಲ. ಮುಂಚೆ ಮಾತಾಡಿದ್ವಿ, ಹೌದು, ಡ್ರಗ್ ಪ್ಲೇಯರ್ಸ್ ಅಂತ. ಅವರೇ 2 ವೀಲರ್ ಅಲ್ಲಿ ಹೋಗ್ಬೋದಲ್ಲ, ಯಾರಿಗೂ ಗೊತ್ತು? ಯಾಕೆ ತಪ್ಪಿಸ್ಕೋಬೇಕು ಸರ್? ನೀವು ಅನುಮಾನಾಸ್ಪದ ಬಂದವ್ರನ್ನ ಅನುಮಾನ ದೃಷ್ಟಿಯಿಂದ ಹಿಡಿಯೋದು ಬೇರೆ. ಅನುಮಾನ ದೃಷ್ಟಿ ಎಲ್ಲ ನಿನಗೆ ಸರಿ ಇದ್ದು ಈಗ ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ ಸರ್. ಹೌದು, ನೀವು ಅವ್ರನ್ನ ಗಂಟೆ ಅಲ್ಲಿಗೆ ಯಾರಿಗೂ ಕಟ್ಟ ನೀವು ಹಾಕಿತ್ತಲ್ಲೇ ಮಾಡೋದು ತಪ್ಪು. ಏನಂತ ಅಂದ್ರೆ ತಪ್ಪೆ ಆಯ್ತಾ, ನಿಂದಾಯ್ತಾ, ಹೋಗು ಅಷ್ಟೇ. ಈಗ ಮುಂದಿನ ವಿಚಾರಕ್ಕೆ ಹೋಗ್ಬೇಕು ಅಂತ ಅಂದ್ರೆ ಇಲ್ಲೊಂದು ಕ್ರಿಸ್ಮಸ್ ಇದೆ ಸರ್. ಹೇಳಿ ಸರ್. ಮಹಾನಗರದ ಎಲ್ಲೆಲ್ಲೂ ಕ್ರಿಸ್ಮಸ್ ಜೋಶ್, ಅಲಂಕಾರದಿಂದ ಚರ್ಚ್ಗಳು ಜಗಮಗ, ಆಮೇಲೆ ಮಾರುಕಟ್ಟೆಯಲ್ಲಿ ಖರೀದಿ ಜೋರು. ಕ್ರಿಸ್ಮಸ್ ಎಲ್ಲ ಒಂದು ಸಂಭ್ರಮ, ಇಡೀ ವಿಶ್ವವೇ ಆಚರಿಸುತ್ತೆ. ಹೌದು ಹೌದು. ಎಲ್ಲ ಕ್ರೈಸ್ತ ಬಾಂಧವರಿಗೆ ಕ್ರಿಸ್ಮಸ್ ಶುಭಾಶಯ ಇವತ್ತೇ ಹೇಳ್ಬಿಡೋಣ ನಾವು, ಇನ್ ಅಡ್ವಾನ್ಸ್. ಹೌದು ಹೌದು, ಖಂಡಿತ. ಎಲ್ಲ ಸಂಭ್ರಮಾಚರಣೆ ಎಲ್ಲ ಸುಸೂತ್ರ ಇವತ್ತಿಂದ ಪ್ರಾರಂಭ. ಆಕ್ಚುಲಿ ಒಂದು ವಾರದಿಂದ ಪ್ರಾರಂಭ ಆಗಿದೆ. ಮಾಹಿತಿ ಪ್ರಕಾರ ಡಿಸೆಂಬರ್ 1ರಿಂದ ಅವರು ಬೇರೆ 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 ಬಹುಶಃ ನಿನ್ನೆ ವಿಶೇಷ ಸಂಚಿಕೆ ನಾವು ಅದನ್ನ ಚಿತ್ರೀಕರಣ ಮಾಡಿದ್ದೀವಿ. ನಾಳೆ ಅದು ಟೆಲಿಕಾಸ್ಟ್ ಕೂಡ ಆಗುತ್ತೆ. ಅದರಲ್ಲಿ ತುಂಬಾ ಚೆನ್ನಾಗಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಕ್ರಿಸ್ಮಸ್ ಆಚರಣೆ ಬಗ್ಗೆ ಪ್ರತಿಯೊಂದನ್ನು ಹೇಳಿದ್ದಾರೆ. ನಾವು ಕೂಡ ಕುತೂಹಲದಿಂದ ವೀಕ್ಷಿಸಿ ನಿಜವಾದ ಕ್ರಿಸ್ಮಸ್ ಅಂದ್ರೆ ಏನು, ಯಾವಾಗ ಪ್ರಾರಂಭ ಆಗುತ್ತೆ, ಅದರ ಅರ್ಥಗಳೇನೋ, ಅದನ್ನ ಹೇಗೆ ಆಚರಿಸಬೇಕು ಅನ್ನೋದನ್ನ ತುಂಬಾ ಅದ್ಭುತವಾಗಿ ನಮ್ಮ ಬಹುರೂಪಿ ಕಾರ್ಯಕ್ರಮ ಮೂಡಿ ಬಂದಿದೆ. ಇವತ್ತು ನಾಳೆ ಅದನ್ನ ವೀಕ್ಷಣೆ ಮಾಡಿ ಮಧ್ಯಾಹ್ನ 2 ಗಂಟೆ, ಸಂಜೆ 6 ಗಂಟೆ. ಹೌದು. ಸೊ ಪೆರಿಪೆರಲ್ ರಿಂಗ್ ರಸ್ತೆನ ಮಾಡೋದಕ್ಕೋಸ್ಕರ ಒಂದಷ್ಟು ಭೂಮಿ ಸ್ವಾಧೀನ ಪಡಿಸ್ಕೊಂಡಿದ್ರು. ಅಲ್ಲಿಗೆ BCC ಮುಖ್ಯಸ್ಥ LK ಅತೀಕ್ ಅವರು ಮಾಹಿತಿ ನೀಡಿದ್ದಾರೆ. ದಯವಿಟ್ಟು ಈ ಕೆಲವೊಂದು ರೈತರಿಗೆ ಭೂ ಪರಿಹಾರ ಇನ್ನೂ ಸಿಕ್ಕಿಲ್ಲ.
ಅಂತ ರೈತರು ಈ ಪೋರ್ಟಲ್ ಮುಖಾಂತರ ಒಂದು ಪೋರ್ಟಲ್ ನಾವು ಬಿಡುಗಡೆ ಮಾಡಿದ್ದೀವಿ. ಪೋರ್ಟಲ್ ಮುಖಾಂತರ ನಿಮ್ಮ ಜಮೀನಿನ ವಿವರಗಳನ್ನು ಅಪ್ಲೋಡ್ ಮಾಡಿ ನಾವು ಅದರ ಸಾಧಕ ಬಾಧಕಗಳನ್ನ ಪರಿಶೀಲನೆ ಮಾಡಿ ನಾವು ನಿಮಗೆ ಹಣವನ್ನು ವಿತರಣೆ ಮಾಡುವಂಥ ಒಂದು ಇದನ್ನು ನಾವು ಕಾರ್ಯಕ್ರಮ ಕೈಗೊಳ್ಳುತ್ತೀವಿ ಅಂತ ಹೇಳಿದ್ದಾರೆ. ಅದನ್ನು ಕೇವಲ ನೀವು ಪೋರ್ಟಲಲ್ಲಿ ನೀವು ನಿಮ್ಮ ಜಮೀನಿನ ವಿಚಾರಗಳನ್ನು ನೀವು ಹಾಕಿದ ಅಪ್ಲೋಡ್ ಮಾಡಿದ 15 ದಿನದೊಳಗಾಗಿ ನಿಮಗೆ ಸೇರಬೇಕಾದ ಅಮೌಂಟ್ನ ಸೇರಿಸ್ತೀವಿ ಅಂತ ಹೇಳಿದರೆ ನಿಜಕ್ಕಿದೊಂದು ಒಳ್ಳೆ ಉತ್ತಮವಾದ ಬೆಳವಣಿಗೆ. ಯಾಕೆಂದರೆ ರೈತರಿಗೆ ಈಗ ಎಲ್ಲಿ ಯಾರೇ ಹೋದ್ರು ಈಗ ನೀವು ಈ ಥರದ ಸ್ಪೆಷಲಿ ಈ ಥರದ ಆಫೀಸ್ಗಳಿಗೆ ನೀವು ಹೋಯ್ತು ಅಂತಾದರೆ ಹೊರಗಡೆಯಿಂದನೇ ಸ್ಟಾರ್ಟ್ ಆಗುತ್ತೆ. 50 ರೂಪಾಯಿ 60 ರೂಪಾಯಿ 100 ರೂಪಾಯಿ ಅದೊಂದು ಬಿಡ್ ಕರೆದಂಗೆ. ಅಂದರೆ ಅವನ ಜಮೀನನ್ನು ಅಕ್ವೈರ್ ಮಾಡಿರ್ತಕ್ಕಂಥದ್ದು ಬಿಲ್ ತೊಗೊಳಕ್ಕೆ ಹೋಗೋದಕ್ಕೆ ಇಷ್ಟೆಲ್ಲ ಲಂಚ ಅವತಾರಗಳು ಹಿಂದೆ ಬರ್ತವೆ. ಆ ಕಡೆ ಡೈರೆಕ್ಟಾಗಿ ತೊಗೊಳ್ಳಿ, ಡೈರೆಕ್ಟಾಗಿ ಮಾಡಿ ಪೋರ್ಟಲ್ ದಯವಿಟ್ಟು ಎಲ್ಲರೂ ಅಪ್ಲೋಡ್ ಮಾಡಿ ನಿಮ್ಮದನ್ನ ಸಮಸ್ಯೆ ಬಗೆಹರಿಸ್ಕೊಳ್ಳಿ. ಸರ್, ಕನ್ನಡಪ್ರಭದಲ್ಲಿ ಯಾವುದೋ ಒಂದು ಸುದ್ದಿ ನೋಡ್ತಾ ಇದ್ದೀರಿ ನೀವು? ನಾನು ನೋಡ್ತಾ ಇದ್ದೆ, ಏಕಾಂತ ಚಿತ್ರ ಕಳಿಸಿದ ಮಾಜಿ ಲವರ್ 20 ದಿನ ಮದುವೆ ಆದ 20 ದಿನಕ್ಕೆ ಲವರ್ ಕಳಿಸಿದಂತೆ ಈ ದಾಂಪತ್ಯ ಮುರಿದು ಬೀಳ್ತದೆ. ಅವನು ಲವರ್ ಕಳಿಸಿರುವಂಥದ್ದು 25 ದಿನ ಮದುವೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿರ್ತಾರೆ. ಅವ್ರದ್ದು ಏಕಾಏಕಿ ಕಳಿಸಿದ ತಕ್ಷಣ ಒಂದು ಫೋಟೋ ಇಂದ ಹೌದೌದು ಮುರಿದು ಬೀಳ್ತದೆ. ಅಲ್ಲ, ಇದು ಯುವ ಜನತೆ ಇದರಲ್ಲಿ ಜಾಗೃತರಾಗಿರಬೇಕು. ಅದು ವೈಯಕ್ತಿಕ ವಿಚಾರಗಳದು. ಅವರ ಹಿಂದೆ ಅವರ ಸಂಬಂಧಗಳು ಹೇಗಿತ್ತು ಅದನ್ನ ಬಿಡುಗಡೆ ಮಾಡಿದ ಅವರು ಅದನ್ನ ಆಕ್ರೋಶಕ್ಕೆ ಅದರಿಂದ ಮುರಿದು ಬಿದ್ದಿದ್ದು 25 ದಿನಕ್ಕೆ. ಅಲ್ಲ, ವೈಯಕ್ತಿಕ ವಿಚಾರ ಒಂದು ಕುಟುಂಬ ಹಾಳು ಮಾಡಿದೆ. ಅಲ್ಲ, ಅದು ಅವ್ರು ವೈಯಕ್ತಿಕವಾಗಿ ಮಾಡ್ಕೊಂಡಿದ್ದು. ಅವ್ರು ಮದುವೆಗೆ ಮುಂಚೆ ಒಂದಷ್ಟು ಅವರ ಜೊತೆ ವೈಯಕ್ತಿಕವಾಗಿ ಏಕಾಂತವಾಗಿ ಇದ್ದಿದ್ದು ತಪ್ಪದು. ಈಗ ಅದು ಬರೀ ಇಬ್ರಿಗೆ ಮಾತ್ರ ಎಫೆಕ್ಟ್ ಆಗಲ್ಲ, 2 ಕುಟುಂಬಕ್ಕೆ ಎಫೆಕ್ಟ್ ಆಗುತ್ತೆ. 2 ಕುಟುಂಬದ ಮರ್ಯಾದೆ ಹೋಗುತ್ತೆ. ಮದುವೆ ಅಂದ್ರೆ ಅಷ್ಟಿರುತ್ತೆ. ಹೌದು, ಲವ್ ಇಬ್ಬರೇ ಮಾಡೋದು. ಹೌದು. ಬಟ್ ಇಲ್ಲಿ ಮದುವೆ ಅಂದ್ರೆ 2 ಕುಟುಂಬ ಬೇಕು, ಸಂಬಂಧಿಕರು ಇರ್ತಾರೆ. ಹೌದು. ಇವಾಗ ಇತ್ತೀಚಿನ ದಿನಗಳಲ್ಲಿ ಈಗ ನೀವು ಹಿಂದೆ ನಿಜವಾದ ಪ್ರೇಮಿಗಳನ್ನ ರೋಮಿಯೋ ಜೂಲಿಯೆಟ್ ಎಷ್ಟು ಜನ ನೀವು ಉದಾಹರಣೆ ಕೊಡ್ಬೋದು. ಹೌದು. ಈಗ ಪ್ರೀತಿ ಅನ್ನೋದೊಂದು ಅಟ್ರಾಕ್ಷನ್ ಆಗಿದೆ ಅಷ್ಟೇ. ಪ್ರೀತಿ ಅನ್ನೋದು ಒಂದು ಅಟ್ರಾಕ್ಷನ್ ಆಗಿದೆ. ಯೂಸ್ ಅಂಡ್ ಥ್ರೋ ಥರ ಗೊತ್ತಿಲ್ಲ. ಈಗ ನಾನು ನೆನ್ನೆನೂ ಕೂಡ ವಿಚಾರನ ಮಾತಾಡ್ತಾ ಇದ್ವಿ. ಅಂದರೆ ಇವ್ರಿಗೆ ದಾಂಪತ್ಯದ ಭಾವನೆ ಬಂಧನ ಬಹುಶಃ ಗೊತ್ತಿಲ್ಲ. 20 ದಿವಸಕ್ಕೆ ಡೈವರ್ಸ್ಗೆ ಹೋಗುವಂಥದ್ದು ಏನಿದೆ? ಅವ್ರು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಏನೇನೋ ಮಾಡಿರ್ತಾರೆ ಪಾಪ. ಅವರೊಂದು ತಿಂಗಳು ಕೆಲ ಸರ್, ಈಗ ಕಾಲೇಜಲ್ಲಿ ಒಂದು ಟ್ರೆಂಡ್ ನಡೀತಿದೆ. ಯು ಕ್ಯಾನ್ ಚೆಕ್ ಎನಿ ಕಾಲೇಜ್, ಒಂದೊಂದು ಹುಡುಗರಿಗೆ 3 ಬಾಯ್ ಫ್ರೆಂಡ್ ಇರ್ತಾರೆ. ಅದೇ ಇವೆಲ್ಲ ಕಡಿವಾಣ ಇದಕ್ಕೆ ಇದ್ರ ಜೊತೆಗೆ ಯಾವಾಗ ನಾನು ಆಗ್ಲೇ ಹೇಳ್ತಾ ಇರ್ತೀನಿ, ಮಕ್ಕಳನ್ನ ಸ್ನೇಹಿತರ ಥರ ನಾವು ನೋಡಬೇಕಾಗುತ್ತೆ. ಮಕ್ಕಳನ್ನ ಸ್ನೇಹಿತರ ಥರ ನಾವು ಎಲ್ಲಿ ತನಕ ನೋಡೋದಿಲ್ವೋ ಅಲ್ಲಿ ತನಕ ಇಂಥ ಸಮಸ್ಯೆಗಳು ನಿಮ್ಮ ಕಣ್ಣು ಕಾಣಿಸೋದೇ ಇಲ್ಲ. ಹೌದು. ಈಗ ಸರಿ, ಈಗ ಅಪ್ಪ ಆದಾಕ್ಷಣಕ್ಕೆ ಅಯ್ಯೋ ದೂರ ಓಡೋಗ್ಬೇಕು ಅನ್ನೋ ಪರಿಸ್ಥಿತಿನ ಹಂಗೆ ಬೆಳೆಸ್ಕೊ ಬಂದ್ಬಿಟ್ಟಿರ್ತಾರೆ. ಗೊತ್ತಿಲ್ಲ ಪಾಪ ಅಪ್ಪ ಅನ್ನೋರು ಆ ಮಟ್ಟಕ್ಕೆ ಬಿಹೇವ್ ಮಾಡಿರಲ್ಲ. ಬಟ್ ಮಕ್ಕಳೆಲ್ಲ ಭಾವನೆ ಬಂದಿರುತ್ತೆ. ಅವ್ರನ್ನ ಕರೆದು ಕೂರಿಸಿ ನೀವು ಮಾತಾಡ್ಕೊಂಡು ಹೋದಾಗ ಖಂಡಿತವಾಗಿಯೂ ನಿಮ್ಮ ಹತ್ರ ಎಲ್ಲ ಸಮಸ್ಯೆಗಳನ್ನ ಹೇಳ್ಕೊತಾರೆ. ಬಟ್ ಇದು ಇನ್ನೂ ಒಂದು ಸ್ವಲ್ಪ ಆದಷ್ಟು ಬೇಗ ಇದು ಒಳ್ಳೇದಾಗಬೇಕು ಅನ್ನೋದು ನನ್ನ ಭಾವನೆ ಅಷ್ಟೇ, ಬಿಟ್ಟರೆ ಬೇರೆದಿಲ್ಲ. ಸರ್, ಮತ್ತೊಂದು ಸುದ್ದಿ. ಇಲ್ಲಿ ಒಬ್ರು ಕಳ್ಳಿ ಸಿಗ ಬಿದ್ದಿದ್ದಾಳೆ. ಕಲ್ಯಾಣ ಮಂಟಪಗಳೇ ಹಾಕಿ ಟಾರ್ಗೆಟ್. ನೋಡಿ, 262 ಗ್ರಾಮ್ ಚಿನ್ನ. ನೋಡಾಯ್ತು. ಸೊ ನಾಳೆ ಘಾಟಿ ಸುಬ್ರಹ್ಮಣ್ಯದಲ್ಲಿ ಬ್ರಹ್ಮ ರಥೋತ್ಸವ ಇದೆ ನೋಡ್ರಪ್ಪ. ದೊಡ್ಡಬಳ್ಳಾಪುರದ ಶ್ರೀ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಗುರುವಾರ ಬ್ರಹ್ಮ ರಥೋತ್ಸವ ಜರುಗಲಿದ್ದು ಕಾರ್ಯಕ್ರಮವನ್ನು ವ್ಯವಸ್ಥೆ ನಡೆಸಲು ಜಿಲ್ಲಾಡಳಿತ ಸಕಲ ಸಿದ್ಧತೆ ಮಾಡಿಕೊಂಡಿದೆ ಅಂತ ಜಿಲ್ಲಾಧಿಕಾರಿ ಬಸವರಾಜ್ ಅವರು ಹೇಳಿದ್ದಾರೆ. ಹೌದು. ಸೊ 25ನೇ ತಾರೀಕು ಮಧ್ಯಾಹ್ನ 12ರಿಂದ 12:15 ಶುಭ ಮುಹೂರ್ತದಲ್ಲಿ ಬ್ರಹ್ಮ ರಥೋತ್ಸವ ಜರುಗಲಿದೆ. ಹೌದು. ಯಾರ್ಯಾರು ನಾಗದೋಷ ಇರ್ತಕ್ಕಂಥವ್ರು, ಸರ್ಪದೋಷ ಇರ್ತಕ್ಕಂಥವ್ರು, ಪರಿಹಾರ ಮಾಡ್ಕೊಳತಕ್ಕಂಥವ್ರು ತುಂಬಾ ಲಕ್ಷಾಂತರ ಜನ ಸೇರ್ತಾರೆ ಇದರಲ್ಲಿ. ಆದಷ್ಟು ಸಾವಧಾನವಾಗಿ ದೇವರ ದರ್ಶನ ಮಾಡಿ ಒಂದಷ್ಟು ಪ್ರಸಾದ ಸ್ವೀಕರಿಸಿ ಒಳ್ಳೆ ಆಶೀರ್ವಾದನ ಪಡ್ಕೊಬನ್ನಿ ಅಂತ ನಾವು ಈ ಮೂಲಕ ಅವ್ರಿಗೆ ಹೇಳ್ಬೋದು. ಮತ್ತೆ ಇನ್ನೊಂದು, ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಹಜಾರೆ ಟ್ರೋಫಿ ಪಂದ್ಯಕ್ಕೆ ನಕಾರ. ಅದು ಅಲ್ಲಿ ನಡೆಸಬೇಕು ಅಂತ ಇತ್ತು. ಅದನ್ನ ಹೌದು, ಇಲ್ಲ ಅದು ಇಕ್ಕಟ್ಟಾಗುತ್ತೆ ಅಂತಲ್ಲ, ಅಲ್ಲಿ ನಡೆಯುತ್ತೆ ಅಂತ ಹೇಳಿ ಎಲ್ಲ ಪ್ರಿಕಾಕ್ಷನ್ ಏನು ನಮ್ಮ ಫೈರ್ ಇಂಜನ್ ಅಥವಾ ಆಂಬುಲೆನ್ಸ್ಗಳಿದೆಲ್ಲ ಹೋಗಿ ಒಂದಷ್ಟು ಅದು ವ್ಯವಸ್ಥಿತವಾಗಿತ್ತು. ಮತ್ತೆ ಲಾಸ್ಟ್ ಟೈಮಲ್ಲಿ ಅದನ್ನ ಮಾಡೋದಿಲ್ಲ. ಯಾವುದೇ ಕಾರಣ ಅದನ್ನ ಏನು ನಾವು
ಹೆಚ್ಚಿನ ಮಾಹಿತಿ ನೀಡಲು ಸಾಧ್ಯವಿಲ್ಲ ಅಂದ್ರೆ ಇನ್ನು ಅಲ್ಲಿ ಏನು ಸುರಕ್ಷಿತ ಕ್ರಮಗಳನ್ನ ಇನ್ನೂ ಎಲ್ಲೂ ಸರಿಯಾಗಿ ಕೈಗೊಂಡಿಲ್ಲ ಅವೆಲ್ಲ. ಯಾಕೆಂದ್ರೆ ಲಾಸ್ಟ್ ನಮ್ ಕಣ್ಮುಂದೆ ಇದ್ದಂತ ದುರಂತಗಳನ್ನ 12 ಜನ ನೆನಪಿಸ್ಕೊಂಡಾಗ ಮೊನ್ನೆ ಎಲ್ಲ ಹೋಗಿದ್ರು, ಎಲ್ಲ ಹೋಗಿ ಇನ್ಸ್ಪೆಕ್ಷನ್ ಮಾಡಿ ಎಲ್ಲ ಆಗಿ ಕೊನೆಗೆ ಅದನ್ನ ಇಲ್ಲಿ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋದನ್ನ ಅವ್ರು ವರದಿ ಕೊಟ್ಟ ನಂತರ ಅದು ದೇವನಹಳ್ಳಿಗೆ ಇರ್ತಕ್ಕಂಥ ಕ್ರೀಡಾಂಗಣಕ್ಕೆ ಶಿಫ್ಟ್ ಆಗಿದೆ. ಅದೇ ಕ್ರೀಡೆಗೆ ಸಂಬಂಧಪಟ್ಟಂಗೆ ಒಂದು ದುಃಖದ ವಿಚಾರ, ರೈಲಿನ ಶೌಚಾಲಯದ ಬಳಿ ಕುಸ್ತಿಪಟುಗಳ ಪ್ರಯಾಣ. ಎಷ್ಟು ರೈಲುಗಳಲ್ಲಿ ಅಂದ್ರೆ ಒಂದು ಸ್ಕೂಲ್ ಮಕ್ಕಳುಗಳನ್ನ ಕರ್ಕೊಂಡು ಹೋಗುವಂತದ್ದು, ಅದು ಸ್ಕೂಲ್ ಮಕ್ಕಳುಗಳ ಅಥವಾ ಅಲ್ಲ ಸರ್, ಕುಸ್ತಿಪಟುಗಳು. ಓಕೆ ಓಕೆ. ರೈಲಿನ ಶೌಚಾಲಯದ ಬಳಿ ಕುಳಿತು ಪ್ರಯಾಣ ಮಾಡುತ್ತಿರೋ ಘಟನೆ ದೇಶದ ಕ್ರೀಡಾ ಪ್ರತಿಭೆಗಳಿಗೆ ಸೂಕ್ತ ಗೌರವ ಇಲ್ಲ ಎನ್ನೋದು. ನಾವು ಈ ವಿಷಯ ಓದಕ್ಕೆ ದುಃಖ ಆಗುತ್ತೆ. ಅಲ್ಲ ಸರ್, ಇದು ನಮ್ಮ ದೇಶಕ್ಕೆ ಒಬ್ಬ ಪ್ರಧಾನಿಗೆ ಎಷ್ಟು ಮುಖ್ಯ ಇದೆಯೋ, ನಮ್ಮ ದೇಶವನ್ನು ಪ್ರತಿನಿಧಿಸುವಂತ ಒಬ್ಬ ಕ್ರೀಡಾಳಿಗೂ ಅಷ್ಟೇ ಗೌರವ ಇದೆ, ಅಷ್ಟೇ ಮಾನ್ಯತೆ ಇದೆ. ಅಲ್ಲ, ಇವ್ರ ಪರಿಸ್ಥಿತಿ ಅದೇ ಇವ್ರಿಗೆ ಯಾಕೆ ನಮ್ಮ ದೇಶದಲ್ಲಿ ಇಷ್ಟು ಇಂಥ ಸ್ಥಿತಿಗೆ ನಾವು ಯಾಕೆ? ನೀವು ನೇರ ಅಲ್ಲೇ ಹೋಗ್ಬಾರ್ದು, ನೀವು ನೇರ ಅಲ್ಲೇ ಹೋಗ್ಬಾರ್ದು. ನಾನು ಅದು ಸುದ್ದಿನ ನಾನು ಓದಿದ್ದೀನಿ. ಅಂದ್ರೆ ನೀವು ಒಂದು ರೈಲಲ್ಲಿ ಹೋಗ್ಬೇಕು ಅಂದ್ರೆ ಅದರದ್ದೇ ಆದಂತ ಒಂದಷ್ಟು ನೀವು ರಿಸರ್ವೇಶನ್ ಯಾಕೆ ಮಾಡಿಸಿಲ್ಲ? ಸರ್ಕಾರ ಮಾಡಿಸ್ಬೇಕಾಗಿತ್ತು ಅದನ್ನ. ಸರ್ಕಾರ ನಿಮ್ಗೆ ಸವಲತ್ತು ಕೊಟ್ಟಿದೆ, ಕರ್ಕೊ ಹೋಗ್ತಿರೋರು ಯಾರು, ಎಲ್ಲಿಗೆ ಹೋಗ್ತಿದ್ದೀರಾ, ಯಾರು ಇನ್ಚಾರ್ಜು, ಯಾರು ಜವಾಬ್ದಾರಿ, ನಾವೆಲ್ಲನೂ ಸರ್ಕಾರದ ಮೇಲೆ ಕೈ ತೋರಿಸ್ತೀವಿ. ಸರ್ ಆಯ್ತು, ನೀವೊಬ್ಬ ರಾಜಕಾರಣಿ ಹೋಗ್ಬೇಕಂದ್ರೆ 15 ದಿವಸ ಮುಂಚೆ ಅದನ್ನೇ ಹೇಳ್ತಾ ಇರೋದು. ಅಂದ್ರೆ ಸರ್ ಏನ್ ಮಾಡ್ಬಿಲ್ಲ, ಇಂಥವಕ್ಕೇನೆ ರೈಲಲ್ಲಿ ಒಂದು ಬೋಗಿ ಮಾಡಿ ಪ್ರತಿಯೊಂದು ಇದೆ, ಎಲ್ಲ ಇದೆ. ನೀವು ಅದನ್ನ ವ್ಯವಸ್ಥಿತವಾಗಿ ಇರತಕ್ಕಂತ ಉಪಯೋಗಿಸ್ಕೊಳ್ಳಿ ಅಷ್ಟೇ. ಇರತಕ್ಕಂತ ಅಧಿಕಾರಿ ನೀವು ಅದನ್ನ ಉಪಯೋಗಿಸ್ಕೊಳ್ಳಿ. ಸರ್ ಖಂಡಿತ ಉಪಯೋಗ ಸಿಕ್ಕಿದ್ರೆ ಅವ್ರ ಯಾಕೆ ಸರ್ ಶೌಚಾಲಯದಲ್ಲಿ ಕೂತ್ಕೊಂಡು ಹೋಗ್ತಾ ಇದ್ರು? ಖಂಡಿತವಾಗ್ಲೂ ಒಂದು ತಂಡ ಅದು. ಹೌದು, ಟೀಮ್ ಇಬ್ರು ಟೀಮ್ ಆರ್ಗನೈಸ್ ಮಾಡುವಾಗ ಅವರು ಒಂದು ಲೆಟರ್ ಇಲ್ದಲ್ಲೇ ನೀವು ಸ್ಪೋರ್ಟ್ಸ್ ಹೋಗಿ ಹೆಂಗ್ ಸರ್ ಬಿಟ್ಟು ಹೋಗಿ ನೀವು ಭಾಗವಹಿಸಕ್ ಸಾಧ್ಯ? ಇಲ್ಲ, ಪ್ರೀ ಪ್ಲಾನ್ ಇರಬೇಕು. ಬಟ್ ಒಂದಷ್ಟು ನಿರ್ಲಕ್ಷ್ಯಗಳು ಸಿಗಬೇಕು, ಅಧಿಕಾರಿಗಳೇ ನಿರ್ಲಕ್ಷ್ಯ, ಕ್ರೀಡಾಪಟುಗಳಿಗೆ ಗೌರವನೂ ಸಿಗಬೇಕು. ಮುಂದಿನ ಸುದ್ದಿ ನೋಡಿ ಸರ್, ಇವು ಸರ್ ದರ್ಶನ್ ಅವ್ರ ಪತ್ನಿ ಮತ್ತು ಅವರ ತಮ್ಮ ದಿನಕರ್ ತುಗುದೀಪ ಅವರಿಬ್ಬರು ಅವರ ಇದರ ಪರಪನಹಳ್ಳಿ ಅಗ್ರಹಾರದಲ್ಲಿ ಭೇಟಿಯಾಗಿದ್ದಾರೆ. ಅದೇನು ಎತ್ತ ಅಂತ, ಯಾಕೆ ಭೇಟಿ ಆದರೂ ಏನು ಎತ್ತ ಅಂತ ತಿಳಿಲಿಕ್ಕೆ ಅವರು ಏನು ಇದು ಮಾಡಕ್ಕೆ ಬಂದಿಲ್ಲ. ಅವರು ಅದು ಹಾಗೆ ಒಟ್ಟಾಗಿದ್ದಾರೆ, ಅವರು ಯಾರು ಏನು ಹೇಳಿಲ್ಲ. ಅದೊಂದು ಇದಾಗಿದೆ ಇದು. ಆಮೇಲೆ ಇವತ್ತಿಂದ ಇದ್ದ ಆಯುರ್ವೇದದಲ್ಲಿ ವಿಶ್ವ ಸಮ್ಮೇಳನ ನಡೀತಾ ಇದೆ ಅರಮನೆ ಕ್ಷೇತ್ರದಲ್ಲಿ, ಮೈದಾನದಲ್ಲಿ 4 ದಿನಗಳ ಅರಮನೆ ಆವರಣದಲ್ಲಿ 2 ಇದರಲ್ಲಿ ನಡೀತಾ ಇದೆ. 2ನೇ ವಿಶ್ವ ಆಯುರ್ವೇದ ಸಮ್ಮೇಳನ ದಿ ಆಯರ್ ಸೆನೆಟ್ ಮತ್ತು ಗ್ರ್ಯಾಂಡ್ ಕ್ಯಾಶಲ್ ಅಲ್ಲಿ ನಡೀತಾ ಇದೆ. ತುಂಬಾ ಅಲ್ಲಿ ಆಯುರ್ವೇದ ಸಂಬಂಧಪಟ್ಟಂತಹ ವೈದ್ಯರಾಗಿರ್ಬೋದು, ಕಂಪನಿಗಳಾಗಿರ್ಬೋದು, ಅಥವಾ ಔಷಧೀಯ ಕಂಪನಿಗಳಾಗಿರ್ಬೋದು, ಎಲ್ಲ ಒಂದು ಕಡೆ ಸೇರ್ತಾ ಇದ್ದಾರೆ. ಇದು ನಿಜವಾಗಿಯೂ ಅದ್ರ ಜೊತೆಗೆ ಸಾಧಕರಿಗೆ ಆಯುರ್ವೇದ ವಿಶ್ವರತ್ನ ಪ್ರಶಸ್ತಿ ಕೂಡ ಕೊಡ್ತಾ ಇದ್ದಾರೆ. ಡಾಕ್ಟರ್ ಗಿರಿರಾಜ ಕರಜೆ ಅವರು ಇದನ್ನ ಆಯೋಜನೆ ಮಾಡ್ತಾ ಇದ್ದಾರೆ. ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಯಾರ್ಯಾರು ಆಯುರ್ವೇದವನ್ನ ಇಷ್ಟಪಡ್ತೀರಿ, ಯಾರು ಆಯುರ್ವೇದದ ಬೆನ್ನಿಂದ ಇದ್ದೀರಿ, ದಯವಿಟ್ಟು ಎಲ್ಲರೂ ಹೋಗಿ ಅಟೆಂಡ್ ಮಾಡಿ. ಮತ್ತೆ ಅದ್ರ ಜೊತೆಗೆ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರ್ತವೆ. ಹೋಮಗಳು ನಡೀತಿದ್ದಾರೆ. ಅದಲ್ಲದೆ 200ಕ್ಕೂ ಹೆಚ್ಚು ಸ್ವದೇಶಿ ಉತ್ಪನ್ನಗಳು. ಇದು ತುಂಬಾ ಗಂಭೀರವಾಗಿ ಆಲೋಚನೆ ಮಾಡ್ಬೇಕಂತ. ಸ್ವದೇಶಿ ಉತ್ಪನ್ನಗಳಿಗೋಸ್ಕರ 200 ಮಳಿಗೆಗಳನ್ನ ಹಾಕಿದ್ದಾರೆ. ದಯವಿಟ್ಟು ಹೋಗಿ. ಯಾಕಂದರೆ ನಾವು ನಮ್ಮ ಇಂಡಿಯಾದಲ್ಲಿ ಉತ್ಪಾದನೆ ಆಗಿರ್ತಕ್ಕಂಥ ವಸ್ತುಗಳನ್ನ ನಾವೇ ಬಳಕೆ ಮಾಡೋದ್ರಿಂದ ನಮ್ಮ ವಾಣಿಜ್ಯ ಏನು ಜಾಸ್ತಿ ಉತ್ಪಾದಕರಿಗೂ ಪ್ರೋತ್ಸಾಹ ಸಿಗುತ್ತೆ. ನಾವ್ಯಾಕೆ ವಿದೇಶಿ ಬ್ರ್ಯಾಂಡ್ಗಳಿಂದನೇ ಬಿದ್ದಿದೀವೋ ಗೊತ್ತಿಲ್ಲ. ಸೊ ಹಾಗಾಗಿ ಸ್ಥಳೀಯವಾಗಿ ಉತ್ಪಾದನೆ ಆಗಿರ್ತಕ್ಕಂಥ ಒಂದಷ್ಟು ಬ್ರ್ಯಾಂಡ್ಗಳು ನೀವು ಉಪಯೋಗಿಸಿ. ಈ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಖಂಡಿತ ಅಟೆಂಡ್ ಮಾಡಿ. ಮತ್ತೆ ಇನ್ನೊಂದು ಪ್ರಜಾವಾಣಿ ನಾವು ಒಂದು ಆರ್ಟಿಕಲ್ ನೋಡೋದಾದ್ರೆ, BPL ಕಾರ್ಡ್ ಅರ್ಹರಿಗೆ ಗುರುತಿಸಿ, ಓಲೈಕೆ ರಾಜಕಾರಣ ಕೊನೆಯಾಗಲಿ. ಅಂದ್ರೆ ಯಾರಿಗೆ ಸೂಕ್ತವಾಗಿ BPL ಕಾರ್ಡ್ಗೆ ಅರ್ಹರಿದ್ದಾರೆ ಅಂತವ್ರಿಗೆ ಕೊಡಿ. ನೀವು ರಾಜಕಾರಣದ ಓಲೈಕೆಗೆಲ್ಲ ಈ ಕಾರ್ಡ್ಗಳನ್ನ ದಯವಿಟ್ಟು ಹಂಚ್ಬೇಡಿ. ತುಂಬಾ ಫಿಲ್ಟ್ರೇಷನ್ ಆಗ್ಬೇಕಾಗಿದೆ. ಅಲ್ಲ, ಇದು ಖಂಡಿತವಾಗ್ಲು ಇದನ್ನ ಫಿಲ್ಟರ್ ಮಾಡಿದ್ರೆ ಭಾಗಶಃ 50 ಭಾಗಕ್ಕಿಂತ ನೀವು ಹಳ್ಳಿಗಳ ಕಡೆ 2 ಟ್ರ್ಯಾಕ್ಟ್ರಿ 4 ಬೈಕು ದೊಡ್ಡ ಬಂಗ್ಲೆ BPL ಕಾರ್ಡ್ ಇಟ್ಕೊಂಡಿರ್ತಾನೆ. ಹೌದು, ತಿಂಗಳಿಗೆ 20 ಲಕ್ಷಕ್ಕೆ ನೀವು ಅಡಿಕೆ ತೋಟ, ತೆಂಗಿನ ತೋಟ ಕೊಡ್ತೀರಿ, ನೀವು BPL ಕಾರ್ಡ್ ಬೇಕು. ಕಾರ್ಡ್
ಪಾಪ ಇನ್ನು ಯಾರೋ ಒಬ್ಬ ಬಡವ ಕೂಲಿ ಅದು ಮಾಡ್ಕೊಂಡು ಏನೋ ಒಂದು ಮನೆ ಅಲ್ಲ, ಅವ ಮನೆಯಲ್ಲಿ 4 ಡಿವೈಡ್ ಆಗಿರ್ತಾವ, 4 ಕಾರ್ಡ್ 4 ಕಾರ್ಡ್ ಇರ್ತವೆ. ಅಲ್ಲೇ ಎಷ್ಟೋ ಜನ ಬಡವರಿಗೆ ರೇಷನ್ ಕಾರ್ಡ್ ಸಿಗ್ತಾ ಇಲ್ಲ. ಯಾಕಂದ್ರೆ ಈ ಕಾರ್ಡ್ ಮಾಡಿಸುವಾಗ ಒಂದಷ್ಟು ಗ್ರಾಮ ಮಟ್ಟದ ಅಥವಾ ಒಂದಷ್ಟು ರಾಜಕಾರಣಿಗಳ ಬೆಂಬಲ ಬೇಕಾಗ್ತದೆ. ಅವ್ರು ಹೇಳ್ದಂಗೆ ಅಲ್ಲಿ ಯಾರೋ ಪಂಚಾಯತಿ ವ್ಯವಸ್ಥೆ ಕೇಳೋದು, ಅವ್ರು ನೀನ್ ಯಾರ ಕೂಲಿ ಮಾಡೋ ಬಡವನ್ ಕೇಳಲ್ಲ, ಅಣ್ಣ ನನಗೊಂದು ಬೇಕಣ್ಣ ಅಂದಾಗ ಮಾಡ್ಕೊಡೋದು. ವರ್ಷದ ಕೊನೆಯಲ್ಲಿ ಸಿನಿಮಾಕ್ಕೆ ಸಂಬಂಧಪಟ್ಟಂಗೆ ಒಂದು ಅಪ್ಡೇಟ್ ಇದೆ. ಒಂದು ಮಲ್ಟಿ ಸ್ಟಾರರ್ ಸಿನಿಮಾ, ಇನ್ನೂ ಒಂದು ಮಲ್ಟಿ ಲ್ಯಾಂಗ್ವೇಜ್ ಸ್ಟಾರರ್ ಸಿನಿಮಾ. ಒಂದು ಕಿಚ್ಚ ಸುದೀಪ್ ಅವ್ರದ್ದು ಮಾರ್ಕ್ ಅಂತ, ಇನ್ನೂ ಒಂದು ಮಲ್ಟಿ ಸ್ಟಾರರ್ ಅಂದ್ರೆ ಶಿವಣ್ಣ, ಸುದೀಪ್ ಮತ್ತೆ ಇವರು ಶೆಟ್ಟಿ ಅವರು, ರಾಜ್ ಬಿ ಶೆಟ್ಟಿ ಅವರು ಅಭಿನಯಿಸಿದ್ದು 45 ಸಿನಿಮಾ. ವರ್ಷದ ಕೊನೆಯಲ್ಲಿ ದೊಡ್ಡ ದೊಡ್ಡ ಬಿಗ್ ಬಡ್ಜೆಟ್ ಸಿನಿಮಾಗಳು ರಿಲೀಸ್ ಆಗ್ತಾ ಇದಾವೆ. ಕನ್ನಡ ಚಿತ್ರರಂಗಕ್ಕೆ ಒಳ್ಳೇದಾಗ್ಲಿ. ಹೌದು, ಗೆಲ್ಲಿ ಅವು. ನಮ್ಮ MP ಡಾಕ್ಟರ್ CN ಮಂಜುನಾಥ್ ರವರು ಅಧಿವೇಶನದಲ್ಲಿ ಒಂದು ಉತ್ತಮವಾದಂಥ ಒಂದು ವಿಚಾರಕ್ಕೆ ಧ್ವನಿ ಎತ್ತಿದ್ದಾರೆ. ಏನಪ್ಪಾ ಅಂದ್ರೆ, ನಮ್ಮ ರೈತರ ಹಿತದೃಷ್ಟಿಯಿಂದ ಶ್ರೀಗಂಧ ಬೆಳೆಗಾರರಿಗೋಸ್ಕರ ನಮಗೆ ಸಪ್ರೇಟ್ ಒಂದು ಸಂಸ್ಥೆ ಮಾಡಿ. ಯಾಕಂದ್ರೆ ಇದುವರೆಗೂ ಶ್ರೀಗಂಧ ಬೆಳೆಗಾರರಿಗೆ ಯಾವುದೇ ಒಂದಾದಂಥ ಈಗ ಕೋಕೋ ಯಾವುದು ತೆಂಗು ಮಂಡಳಿ ಇದೆ, ಈ ತರದೆಲ್ಲ ಇದೆ, ಹಾರ್ಟಿಕಲ್ಚರ್ಗೆ ಇದೆ, ಎಲ್ಲದಕ್ಕೂ ಎಲ್ಲ. ಆದ್ರೆ ಶ್ರೀಗಂಧದಕ್ಕೆ ಇರಲಿಲ್ಲ. ಶ್ರೀಗಂಧದ್ದು ಒಂಥರ ವಿಚಿತ್ರ. ಅದು ಬೆಳೆಯುವಾಗ ಒಂದಷ್ಟು ಆಶ್ವಾಸನೆಗಳಿತ್ತು, ಕಟಾವು ಮಾಡುವಾಗ ವಿಪರೀತ ತಲೆನೋವು ಬರುತ್ತದು, ಏನೋ ಇದೆ ಅದು. ಹಾಗಾಗಿ ಒಂದು ಒಳ್ಳೆ ಇದಕ್ಕೆ ಉದ್ದೇಶಕ್ಕೋಸ್ಕರ ಅವರು ಮಾತಾಡಿದ್ದಾರೆ. ಅದೇ ರೀತಿ ನಾವು 1 ಎಕರೆಲ್ಲಿ ಹಾಕಿದ್ದೀವಿ ಸರ್. ಓಕೆ, ಅದೇ ರೀತಿ ನಮ್ಮ HD ಕುಮಾರಸ್ವಾಮಿ ಅವರು ಕರಾವಳಿಗೆ ಒಂದೇ ಬಾರ್ ಟ್ರೈನ್ ಇಲ್ಲ. ನಮ್ಮ ಕರಾವಳಿ ಭಾಗಕ್ಕೆ ಒಂದೇ ಬಾರ್ ಟ್ರೈನ್ ಹೋಗ್ತಾ ಇಲ್ಲ. ದಯವಿಟ್ಟು ನಮಗೆ ಅಲ್ಲೊಂದು ಟ್ರೈನಿನ ವ್ಯವಸ್ಥೆ ಮಾಡಿಕೊಡಿ ಅನ್ನೋದನ್ನ ರೈಲ್ವೆ ಸಚಿವ ಅಶ್ವಿನ್ ವೈಷ್ಣವ್ಗೆ ಮನವಿ ಮಾಡಿದ್ದಾರೆ. ನಿಜಕ್ಕೂ ಈ ತರದೆಲ್ಲ ಒಂದಷ್ಟು ಅಭಿವೃದ್ಧಿ ಕಾರ್ಯಗಳು ಆಗ್ತಾ ಇರಬಹುದು, ಎಲ್ಲರೂ ಮಾಡ್ಬೇಕು ಇದನ್ನ. ಇನ್ನು ಉಳಿದ ಮುಖ್ಯದ ವಿಚಾರ, ಮಲ್ಪೆ ಕಡಲ ತೀರದಲ್ಲಿ ಶ್ರೀಕೃಷ್ಣನ ವಿಗ್ರಹ ಪತ್ತೆ, ಭಕ್ತರಲ್ಲಿ ಸಂಭ್ರಮ. ಅಲ್ಲಿ ಮಲ್ಪೆ ಕಡಲ ತೀರದಲ್ಲಿ ತೇಲ್ಕೊ ಬಂದಂತೆ 2 ಅಡಿ ಎತ್ತರದ್ದು ಶ್ರೀಕೃಷ್ಣನ ವಿಗ್ರಹ, ಅದನ್ನ ಎಲ್ಲರೂ ಇಟ್ಕೊಂಡು ಸಂಭ್ರಮ ಪಡಿಸಿದ್ದಾರೆ ಅಂತೇಳಿ. ಈಗ ಇನ್ನೂ ಒಂದು ಹಳೇದು 80-90 ದಶಕದ ಬೆಲ್ ಬಾಟಮ್ ಪಾಯಿಂಟ್, ಈಗ ಹುಡುಗರಿಗೆ ಅದು ಫ್ಯಾಷನ್. ಹೌದು, ಹಳೆ ಮರುಕಳಿಸ್ತದೆ. ಈ ಓಲ್ಡ್ ಎಲ್ಲ ಟ್ರೆಂಡ್ ಮತ್ತೆ ರೀಕಾಲ್ ಆಗ್ತಿದೆ, ಹೊಸದಾಗಿ ಮತ್ತೆ ಈಗ ಯೂಸ್ ಮಾಡ್ತಿದ್ದಾರೆ. ಹೌದು, ಆ ವಿನ್ಯಾಸ ಹಳೆಯದನ್ನ ಬಿಟ್ಟು ಹಳೊಬ್ರು ಯಾವ್ದನ್ನು ಉಳಿಸಿಲ್ಲ ಸರ್. ಅದನ್ನು ಬಳಸಿದ ಜೀವನ ಚಕ್ರ ಅಂತ ಕರಿತೀರಲ್ಲ, ಸೈಕಲ್. ಹೌದು, ಈಗ ಬೇರೆ ಇನ್ನೇನು ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಹೌದು ಅಲ್ವಾ? ಈಗೆಲ್ಲ ಹಿಪ್ಪಿ ಕಟಿಂಗ್ ಬರ್ತಿಲ್ಲ ಈಗ ಮತ್ತೆ ವಾಪಸ್ಸು. ಹೌದು, ಈ ಸೈಡ್ ಲ್ಯಾಗ್ ಇಷ್ಟ ಬರ್ತಿಲ್ಲ ಈಗ ವಾಪಸ್ಸು. ರೆಟ್ರೋ ಲುಕ್. ಅದು ಬಿಡಿ, ಫ್ಯಾಷನ್ ಡಿಸೈನರ್ ಅಥವಾ ಒಂದು ಸಿನಿಮಾದಲ್ಲಿ ಯಾವ್ದಾದ್ರು ಒಂದು ಒಳ್ಳೆ ಅದನ್ನೇ ಹಾಕೊಂಡು ಬಂತು ಅಂದ್ರೆ ಎಲ್ಲ ಅಲ್ಲ ಸರ್. ನೀವು ಅದಕ್ಕಿಂತ ಬೇಲೂರು ದೇವಾಲಯದಲ್ಲಿ ಕೇಶ ವಿನ್ಯಾಸ, ನೀವು ಹೊಸ ವಿನ್ಯಾಸಗಳನ್ನ ಹೌದು, ಖಂಡಿತವಾಗ್ಲು ಇವತ್ತಿನ ವಿನ್ಯಾಸಕರ ಕೈಗೆ ಅವು ಸಿಕ್ಕಿಲ್ಲ. ಅದೇ ಎಂತ ಅದ್ಭುತವಾದ ವಿನ್ಯಾಸಗಳು ಅವು. ಹೌದು, ಹಳೇದೆ. ಮತ್ತೆ ನಾವ್ ಎಷ್ಟು ತೋಡಿದ್ರು ಹಳೇದು ನಮ್ಗೆ ಇನ್ನೂ ಸುಮಾರು ಸಿಗ್ತಾ ಹೋಗ್ತದೆ ಸರ್. ಹೌದು ಸರ್. ಇನ್ನ ಕೊನೆಯದಾಗಿ ಶೀಘ್ರವೇ ಸರ್ಕಾರಿ ವಿವಿಧ ಬೋಧಕ ಹುದ್ದೆ ಭರ್ತಿ, ಸರ್ಕಾರಿ ವಿಶ್ವವಿದ್ಯಾನಿಲಯಕ್ಕೆ ಬೋಧಕ ಹುದ್ದೆಯನ್ನು ಭರ್ತಿ ಮಾಡ್ತೀವಿ ಅಂತ ಸಚಿವ ಡಾಕ್ಟರ್ MC ಸುಧಾಕರ್ ಭರವಸೆ ನೀಡಿದ್ದಾರೆ. ಯಾವಾಗ ಬಾಗ್ಲೂರಿನಲ್ಲಿ ಸ್ನಾತಕೋತ್ತರ ಕೇಂದ್ರ ಉದ್ಘಾಟನೆ ಮಾಡೋ ಸಂದರ್ಭದಲ್ಲಿ ಈ ಒಂದು ಆಶಯನ ವ್ಯಕ್ತಪಡಿಸಿದ್ದಾರೆ. ದಯವಿಟ್ಟು ಇದು ಒಂದು ಒಳ್ಳೆ ಮಾತಾಗಿ ಉಳ್ಕೊಳ್ಳೋದು ಬೇಡ. ಯಾಕಂದ್ರೆ ತುಂಬಾ ಎಲ್ಲ ಬೋಧಕ ಹುದ್ದೆಗೆ ಅರ್ಜಿ ಹಾಕ್ಬೇಕು ಅಂತ ಕಾಯ್ತಾ ಇರತಕ್ಕಂತ ನಿರುದ್ಯೋಗಿಗಳು, ಆಕಾಂಕ್ಷಿಗಳು ಕಾಯ್ತಾ ಇದ್ದಾರೆ. ಅಲ್ಲ, ಈ ತರದೆಲ್ಲ ಒಂದಷ್ಟು ನೀವು ಮಾಡಿಕೊಟ್ರೆ ವಿದ್ಯಾಭ್ಯಾಸ ಕೂಡ ಮುಂದುವರಿಸಲಿಕ್ಕೆ ಅವ್ರು ಆಗುತ್ತೆ. ದಯವಿಟ್ಟು ಈ ನಿಟ್ಟಿನಲ್ಲಿ ತಾವು ಕಾರ್ಯ ಯೋಜನೆ ಮಾಡಿದಿರಿ, ಆದಷ್ಟು ಬೇಗ ಆಗ್ಲಿ ಅನ್ನೋದು ನಮ್ಮ ವಿಚಾರ. ಇನ್ನೊಂದು 6 ದಿನಕ್ಕೆ ಹೊಸ ವರ್ಷಕ್ಕೆ ಹೆಜ್ಜೆ ಇಡ್ತೀವಿ ನಾವು. ಹಾಗಾಗಿ ಎಲ್ಲರೂ ಹೊಸ ವರ್ಷ, ಹೊಸ ಕನಸು, ಹೊಸ ಚಿಂತನೆಗಳು, ಆರೋಗ್ಯಕರ ಚಿಂತನೆಗಳಿಂದ ಆರೋಗ್ಯಕರ ಸಮಾಜವನ್ನು ನಿರ್ಮಿಸಕ್ಕೆ ಪಣ ತೊಡೋಣ ಅಂತ ನಾನೊಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಖಂಡಿತ. ರವಿ ಸರ್, ತಾವೇನೋ ಒಂದು ವಿಚಾರ ಓದ್ತಾ ಇದ್ದೀರಾ. ಪೈರಸಿ ವಿರುದ್ಧ ಕಿಚ್ಚ ಸುದೀಪ್ ಅವರು ಯುದ್ಧ ಸಾರಬೇಕು ಅಂತ ಹೇಳಿದ್ದಾರೆ. ಇವರು ಸಾಧು ವಕೀಲ್ ಅವರು ಅಕಾಡೆಮಿ ಅಧ್ಯಕ್ಷರು, ಫಿಲ್ಮ್ ಅಕಾಡೆಮಿ ಅಧ್ಯಕ್ಷರು, ಯುದ್ಧ ಮಾಡಿ ಪೈರಸಿ ನಿಲ್ಲಿಸಲಾಗಲ್ಲ ಅಂತ ಹೇಳಿದರು. ವಾಸ್ತವ ಕಥೆ ಅದು. ಅವೆಲ್ಲ ಇನ್ನೊಂದಷ್ಟು ಕಳ್ಳ ಮಾರ್ಗದಲ್ಲಿ ದುಡಿಮೆ ಮಾಡ್ಲಿಕ್ಕಿರೋ ವ್ಯವಸ್ಥೆಗಳು ಸರ್.
ಅದನ್ನ ನೀವು ನಿಲ್ಲಿಸಿದಷ್ಟು ಇನ್ನೊಂದಷ್ಟು ಮಾರ್ಗಗಳನ್ನು ಮಾಡ್ಕೊಂತ ಇರ್ತಾರೆ. ಅದನ್ನ ಹೇಗೆ ಅದನ್ನ ಯಾವ ಈ ನಾವು ತಂತ್ರಜ್ಞಾನ ಅನ್ನೋದನ್ನ ತುಂಬಾ ಉಪಯೋಗಕ್ಕಿಂತ ಕಳ್ಳ ಮಾರ್ಗಗಳಿಗೆ ಬಳಸ್ಕೊಂತ ಇರೋದು ಅತಿಯಾಗಿ. ಲಾಸ್ಟ್ ಟೈಮ್ ಸಿಕ್ಕಿದ್ರಲ್ಲ ಚೆನ್ನೈಯಲ್ಲಿ ತಮಿಳು ಕ್ರಾಕರ್ಸ್ ಏನೋ ಒಂದು ಇತ್ತು ಬ್ರ್ಯಾಂಡ್ ಅದು. ಹೌದು, ಅವ್ರನ್ನ ಹಿಡಿದಾಕಿದ್ರು. ಹೊಸ ಸಿನಿಮಾ 400 ಕೋಟಿ 300 ಕೋಟಿ 500 ಕೋಟಿ ಸಿನಿಮಾಗಳು ವೆರಿ ನೆಕ್ಸ್ಟ್ ಒಂದು ಫಸ್ಟ್ ಹೋಗಿ ಹೊಸದಾಗಿ ಪ್ರಿಂಟ್ ಬಂದ್ರೆ ಅವನು ಪ್ರೊಡ್ಯೂಸರ್ ಗತಿ ಏನು? ಹೌದು ಹೌದು 400-300 ಕೋಟಿ ಕಡಿಮೆ ಅಮೌಂಟಾ ಬಡ್ಜೆಟ್? ಸರಿ ಪಾಪ. ಹಾಗಾಗಿ ಅವನ್ನ ಹಾಕಿದ್ರು, ಜೈಲಿಗೆ ಹಾಕಿದ್ರು. ಆಯ್ತು ಸರ್, ಕಡೆಯದಾಗಿ ಅದರ ಈಗ ಇನ್ನು ಕೊನೆಯದಾಗಿ ನಾವೊಂದು ಅನ್ನದಾತರ ನೆನಪಿಸ್ಕೊಳ್ಳೋದಿದ್ರೆ ಸಾಧ್ಯನೇ. ಹಾಗಾಗಿ ಒಂದಷ್ಟು ರೈತರಿಗೆ ಒಂದಷ್ಟು ಸನ್ಮಾನ ಕಾರ್ಯಕ್ರಮಗಳು ನಡೆದಿದೆ. ಸಾಧಕ ರೈತರಾದ ಪದ್ಮಶ್ರೀ ಪುರಸ್ಕೃತ ಹರಳೇಕಲ್ಲು ಹಾಜಬ್ಬ, ಅಬ್ದುಲ್ ಖಾದರ್ ನಡಕಟ್ಟಿನ್, ಸತ್ಯನಾರಾಯಣ ಬೇಲೇರಿ, ಅಮೈ ಮಹಾಲಿಂಗ ನಾಯಕ ಅವರನ್ನ ನಮ್ಮ ಕೃಷಿ ಸಚಿವರು ಮತ್ತು ಕೆಪೆಕ್ ವ್ಯವಸ್ಥಾಪಕ ಶಿವಪ್ರಕಾಶ್ ಮತ್ತಿತರರು ಸೇರಿ ಸನ್ಮಾನ ಮಾಡಿದ್ದಾರೆ. ಇದು ನಿಜಕ್ಕೂ ಖುಷಿ ಕೊಡುವಂಥ ವಿಚಾರ. ಯಾಕೆ ಅಂತ ಅಂದರೆ ಈ ನಿಟ್ಟಿನಲ್ಲಿ ಒಂದಷ್ಟು ನೀವು ಪ್ರೋತ್ಸಾಹಕ ನುಡಿಗಳಾಡಿದರೆ ಅವ್ರಿಗೆ ರೈತರಿಗೆ ನಿಜವಾಗಿಯೂ ಖುಷಿ ಆಗುತ್ತೆ. ಮತ್ತು ಇವರು ಬೇರೆ ರೈತರಿಗೆ ಮಾದರಿಯಾಗಿರ್ತಾರೆ. ಹೌದು, ಈ ವಿಚಾರದಲ್ಲಿ ಇನ್ನೂ ಹಲವಾರು ಸೂಕ್ತ ಕ್ರಮಗಳನ್ನು ನಮ್ಮ ಸರ್ಕಾರ ತಗೋಬೇಕಾಗಿದೆ, ಎಸ್ಪೆಷಲಿ ರೈತರ ವಿಚಾರ. ಹೌದು, ಇವ್ರನ್ನ ಕರೆದು 4 ಮಾತಾಡಿ ಸನ್ಮಾನ ಮಾಡಿ ಹೋದ್ರೆ ಆಗೋದಿಲ್ಲ. ಅವ್ರಿಗೆ ಸರಿಯಾದ ಸಮಯಕ್ಕೆ ವಿದ್ಯುತ್ ಶಕ್ತಿ ಕೊಡಿ, ಹೌದು, ರಸಗೊಬ್ಬರ ಕೊಡಿ, ಬಿತ್ತನೆ ಬೀಜಗಳನ್ನ ಕೊಡಿ. ಸೋಲಾರ್ ಪಂಪ್ ಬಿತ್ತನೆ ಬೀಜ ಅಲ್ಲ ಸರ್, ಒರಿಜಿನಲ್ ಬಿತ್ತನೆ ಬೀಜ. ಇದನ್ನೆಲ್ಲ ಒಂದಷ್ಟು ನೀವು ಅವ್ರಿಗೆ ವ್ಯವಸ್ಥಿತವಾಗಿ ಮಾಡಿಕೊಟ್ರೆ ನಾವು ಒಂದು 4 ದಿವಸ ಊಟ ಮಾಡ್ಬೋದು. ಹೌದು, ಬಿಟ್ಟರೆ ಬೇರೆ ಏನಿಲ್ಲ. ಸೊ ಹಾಗಾಗಿ ಇಷ್ಟೂ ನೀವು ಪ್ರಶಸ್ತಿಗಳ ಜೊತೆಗೆ ಹೌದು ಈ ನಿಟ್ಟಿನಲ್ಲಿ, ಯಾಕೆಂದ್ರೆ ನಾವು ಮೊನ್ನೆ ತಾನೇ ನೋಡಿದ್ವಿ ಯೂರಿಯಾನ ಸಬ್ಸಿಡಿಲಿ ಕೊಡ್ತಾ ಇರ್ತಕ್ಕಂಥ ಯೂರಿಯಾನ ನೀವು ಕದ್ದು ಮಾರಾಟ ಮಾಡೋ ವ್ಯವಸ್ಥಿತ ಜಾಲ ನಿಮ್ಮಲ್ಲಿ ಇದೆ ಅಂತ ಅಂದ್ರೆ ಇವಕ್ಕೆಲ್ಲ ಅವಾಯ್ಡ್ ಮಾಡ್ರಿ. ಹೌದು, ಇದಕ್ಕೆ ಸರ್ಕಾರ ರೈತರ ಪರವಾಗಿ ನಿಲುವುಗಳನ್ನ ತಗೊಬೇಕು. ರೈತರ ಬೆಳೆದ್ರೆ ಬದುಕಿದ್ರೆ ಸಮಾಜ, ಆರೋಗ್ಯ, ಆನಂದ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ನಮ್ಮ ಕಾಫಿ ಕಟ್ಟೆ ದಿನಪತ್ರಿಕೆಗಳ ಚರ್ಚೆಯ ಕಾರ್ಯಕ್ರಮ. ಸರ್, ತಾವು ಕಾರ್ಯಕ್ರಮಕ್ಕೆ ಭಾಗವಹಿಸಿ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.